ಸಿದ್ದೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಜ್ಯೋತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸಿದ್ದೇಗೌಡ್ರೆ, ನಿಮ್ಮ ತಂದೆ ತಾಯಿ ಬಗ್ಗೆ. ತಂದೆ ನಂಜೇಗೌಡ ಸರ್, ನಮ್ಮ ತಾಯಿ ಮಾದಮ್ಮ, ನಮ್ಮೂರು ಒಮ್ಮ. ನಾವು ಚಾಮರಾಜ ತಾಲೂಕು, ಚಾಮರಾಜ ಜಿಲ್ಲೆ, ಸಂತೆಮರಳಿ ಹೋಬಳಿ. ಎಷ್ಟು ವಯಸ್ಸು ತಮಗೆ ಗೌಡ್ರೆ? ನನಗೆ 48 ವರ್ಷ ಸರ್. 48 ವರ್ಷ. 48 ವರ್ಷ. ಏನು ಓದಿದಿರಿ, ಏನು ವಿದ್ಯಾಭ್ಯಾಸ? 4ನೇ ಕ್ಲಾಸು ಸಹ. ಆವಾಗಲೇ ತುಂಬ ನಾವು ಆವಾಗ ಕಷ್ಟದಲ್ಲಿದ್ದು ಓದೋಕ್ಕಾಗಲಿಲ್ಲ. ಏನು ಕಷ್ಟ? ಯಾವಾಗ ತುಂಬ ಬಡತನ ಸಹ, ಮಳೆ ಇರಲಿಲ್ಲ, ಬೆಳೆಲ್ಲ. ನಾವು ಎದ್ದ ಮೇಲೆ ನಮ್ಮ ತಂದೆ ಆರಾಮ ಮಾಡ್ತಿತ್ತು. ಅವೆಲ್ಲ ಹುಳ ಮಾಡ್ತಿದ್ವಾಗ, ಹುಳ ಮಿಸ್ತು ರೇಷ್ಮೆ ಹುಳಕ್ಕೆ ಸಾಕ್ತು. ಪುನಃ ಆವಾಗ ಬತ್ತ ಬಾವಿ ಮಾಡಿದ್ವು ಸರ್. ಸ್ವಂತ ನಾವೇ ಬಾವಿ ಮಾಡಿಸಿ. ಬಾವಿ ಅಂದರೆ ತೋಡು ಬಾವಿ? ಇದು ಕೊಳವೆ ಬಾವಿ ಸರ್. ಕೊಳವೆ ಬಾವಿ 1975 ನಮ್ಮ ತಾತನೇ ತೋಡು ಬಾವಿ ಮಾಡಿದೆ ಸರ್. ಆವಾಗಲೇ ನೀರು ಬರಲಿಲ್ಲ ಸರ್. ತೋಡು ಬಾವಿ ಬಡಿ ಎಲ್ಲನೂ ಆವಾಗ ಏನೋ ನೀರು ಈಗೆಲ್ಲ ಟೆಸ್ಟ್ ಮಾಡ್ಕೊಂಡು ಮಾಡ್ತಿರು. ಟೆಸ್ಟು ಮಾಡಲಿಲ್ಲ. ತೆಗೆದು ಮನೆ ಎಲ್ಲ ಕಟ್ಟಿ ಆಳ 35 ಅಡಿ ಆಳದಿಂದ ಕಟ್ಟಿ ಅದೆಲ್ಲ ಲಾಸ್ ಆಗ್ಬಿಟ್ರು. ನಮ್ಮ ತಾತನಿಗೆ 5 ಜನ ಮಕ್ಕಳು ಸಹ. ಅವ್ರು ಅದೆಲ್ಲ ಇದು ಮಾಡಿ ಪಾಪ ಆಗಲೇ ಬಾವಿ ತೆಗೆದು ಸೋಸಿ ಇದು ಮಾಡಿ ನೀರು ಬರಲಿಲ್ಲ, ಎಲ್ಲ ಲಾಸ್ ಆಗ್ಬಿಡ್ತು. ಆಗ ಅವರವ್ರ ಅಂಕ ಅಲ್ಲಿ ಭಾಗ ಆಗಿ ನಮ್ಮ ದೊಡ್ಡಪ್ಪ ಒಬ್ಬರು ಮಾಸ್ಟರ್ ಆಗಿದ್ರು ಸರ್. ಅವರೇನು ನಮ್ಗೆ ಸಪ್ಲೈ ಮಾಡಲಿಲ್ಲ ಸರ್ ಜನಗಳಿಗೆ, ಅಣ್ಣ ತಮ್ಮಿದ್ರು. ಹಾಗಾಗಿ ಏನು ಮಾಡ್ರಿ, ನಮ್ಮ ಅವ್ರವ್ರ ಅಂಕ ಮಾಡ್ಕೊಂಡು. ಬೋರ್ವೆಲ್ ಕೊರ್ಸಿದ್ದು ಯಾವಾಗ ನೀವು? 20 ವರ್ಷ ಆಯ್ತು ನಾವು ಬಾವಿ ಮಾಡಿಸಿ. ಈಗ ಸ್ವಂತ ಬೋರ್ ಹಾಕ್ಸಿ, ಸಬ್ಮರ್ಸಿಬಲ್ ಹಾಕ್ಸಿ. ಆವಾಗ ಅಲ್ಲಿಂದ ಈಚೆಗೆ ನಾವು ಬೆಳೆ ಬಾಣಕ್ಕೆ ನಮ್ಮ ನೀರು ಚೆನ್ನಾಗಿ ಬಂತ? ನೀರು ಚೆನ್ನಾಗಿ ಬರ್ತದೆ ಸರ್. 10 ಎಕರೆ ನೀರಾಗುತ್ತೆ ಸರ್. ಹನಿ ನೀರಾವರಿ ಮಾಡಿಸಿದ್ರ? ಇಲ್ಲ ಸರ್, ಒಂದು ಸ್ವಲ್ಪ ಸರ್ ಹನಿ ನೀರಾವರಿ ಮಾಡಿರೋದು. 1.5 ಎಕರೆ ಮಾಡಿದ್ದೀನಿ ಸರ್. ಇನ್ನು ಬಾಕಿದೆಲ್ಲ ಹನಿ ನೀರನ್ನೇ ಮಾಡಿಸ್ತೀನಿ ಸರ್. ನಿಮ್ಮ ತಂದೆ ಏನು ಬೆಳೀತಾ ಇದ್ರು? ನಮ್ಮ ತಂದೆ ಸರ್ ಫಸ್ಟ್ ಅದೇ ರೇಷ್ಮೆ ಹುಳ ಬಿಟ್ರೆ ಇನ್ನೇನು ಮಾಡ್ತಿಲ್ಲ ಸರ್. ನಾವು ಬಾವಿ ಮಾಡಿದ್ಮೇಲೆ ಸರ್ ಕಬ್ಬು ಹಾಕೋದು, ಅರ್ಶಿನ ಹಾಕೋದು, ಬಾಳೆ ಹಾಕೋದು, ತೆಂಗು ಹಾಕೋದು. ನಾವೇನು ನೆಟ್ಟದು ಸಸಿನ, ತೆಂಗು ಸಸಿ ನೆಟ್ಟದೆ ನಾವು. ತೆಂಗಿನ ಸಸಿ ಬೆಳೆದು ಅಡಿಕೆ ಹಾಕೀನಿ. ಎಲ್ಲನೂ ಮ್ಯಾವು, ಬೇವು, ಹಲಸಿನ ಗಿಡ, ಒಂದು ತೇಗದ ಗಿಡನೂ ಇದೆ, ಎಲ್ಲನೂ ಇದೆ. ಎಲ್ಲ ಥರದ ಗಿಡನೂ ಬೆಳೆದೀನಿ ಸರ್. ಸರಿ ಸಹ 12 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿತ್ತು ಸರ್ ಎಲ್ಲರಿಂದ. ಎಲ್ಲ ಖರ್ಚು ಹೆಚ್ಚಾಕೊಳ್ಳೋದು 12 ಲಕ್ಷ ಸಿಕ್ಕಿತ್ತು. ಈ ಸರಿ ಎಲ್ಲ ಪ್ರತಿಯೊಂದು ಲಾಸು. ಹಸಿ ಕಡಲೆ ಹಾಕಿದ್ದು, ಹಸಿ ಕಡಲನ್ನು ಮಳೆ ಇಲ್ಲದೆ ಲಾಸ್ ಆಗ್ಬಿಡ್ತು ಸರ್. 35,000 ಲಾಸ್ ಆಯ್ತು ಸತಿ. ಸತಿ 1 ಲಕ್ಷ ರೂಪಾಯಿ ಉಳಿದಿತ್ತು ಸರ್. ಹಸಿ ಕಡಲೆಯಲ್ಲಿ ಕೊತ್ತಂಬರಿ ಹಾಕ್ತಿದ್ದು, ಅದು ಅಷ್ಟು ಮನೆಗೆ ಸ್ವಲ್ಪ ಹಾಕತ್ತಿದ್ದು ಸರ್. ಅದೆಲ್ಲ ಹಾಕಿ ಇದಾಗೋದು. ಈ ಸರಿ ತುಂಬ ಲಾಸು ಸರ್. ಮಳೆ ಇಲ್ಲ, ಬಿತ್ತದು ಪೈರು ಬಂತು ಸಹ, ಮಳೆ ಆಗಲಿಲ್ಲ, ಎಲ್ಲ ಲಾಸ್ ಆಗ್ಬಿಡ್ತು ಸರ್. ಈ ಸರಿ ಬಾಳೆನೂ ರೈಟ್ ಕಡಿಮೆ, ಕಬ್ಬು ರೈಟ್ ಕಡಿಮೆ, ಎಲ್ಲ ಕಬ್ಬು ಈ ಸರಿ ಎಲ್ಲ ಸ್ವಲ್ಪ ಲಾಸ್ ಸರ್. ಸರಿ ಎಲ್ಲ ತುಂಬ ಚೆನ್ನಾಗಿತ್ತು ಸರ್ ನನಗೆ. ನೀವು ಹೆಚ್ಚು ತೋಟಗಾರಿಕಾ ಬೆಳೆನೇ ಬೆಳೆದಿದ್ದೀರಲ್ಲ, ಏನು ಕಾರಣ? ಅಡಿಕೆ, ತೆಂಗು, ಮಾವು ಈ ಥರದ್ದವನ್ನೇ ಬೆಳೆದಿದ್ದೀರಲ್ಲ? ಹೌದು ಸರ್. ಯಾತಕ್ಕೆ ಅದನ್ನೇ ಬೆಳೆದ್ರಿ ಅಂತ ಕೇಳಿ. ಅದರಲ್ಲಿ ಇದ್ದಾರೆ ಸರ್. ಈಗ ಕಬ್ಬು ವಾಸತಿ, ಅಡಿಕೆ ಇದ್ರಲ್ಲಿ ಉಂಟು. ಬಾಳೆ ಸತಿ ವಾಸತಿ 50 ರೂಪಾಯಿ ಸಹ ಕೆಜಿ ಇದ್ದದು. ಯಾವ್ದು ನೇಂದ್ರನು ಪಚ್ಚ ಬಾಳೆ ಇತ್ತು, 5 ರೂಪಾಯಿ ಪಚ್ಚ ಬಾಳೆ ಸಹ ತರಿಯೋರಿಲ್ಲ. ಪಚ್ಚ ಬಾಳೆ ತರಿಯೋರಿಲ್ಲ 5 ರೂಪಾಯಿ. ನೇಂದ್ರ 15 ರೂಪಾಯಿ ತರಿತಾರೆ. ಸರಿಯಾಗಿ ಒಳ್ಳೆ ಟ್ರೆಂಡ್ ಕಾಯಿ ಹಜ್ಜಿತ್ತು. ಬೆಲ್ಲನೂ ಬೆಳೀತದ, ಬೆಲ್ಲನೂ ಬೆಳಿತೀವಿ ನಾವು. ಬೆಲ್ಲ ಆಲ ಮನೆಯಲ್ಲೇ ಸಾಡಿಸೋದು, ನಾವು ಫ್ಯಾಕ್ಟ್ರಿ ಕೊಡೋಲ್ಲ, ಆಲ ಮನೆಗೆ ಆಡಿಸೋದು. ಸ್ವಂತ ಆಲ ಮನೆ ಮಾಡಿಸ್ಕೊತೀವಿ, ಪಕ್ಕ ಬಾಡಿಗೆ ಕೊಟ್ಕೊಂಡು ಆಲ ಮನೆ ಮಾಡಿಸ್ಕೊತೀವಿ. ಬಾಗಲಕೋಟೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಿಮಗೆ ಪ್ರಶಸ್ತಿ ಕೊಟ್ಟರು ಸರ್. ನಾವೀಗ ಇಲ್ಲಿ ಮೈಸೂರು ನಗರದ ತೋಟಗಾರಿಕೆ ಇಲಾಖೆಯಿಂದ ಸೆಲೆಕ್ಟ್ ಆಯಿತು ಸರ್. ಅವರಿಂದ ಬಂದು ಇಳುವಲ್ಲದಂತ ತೋಟಗಾರಿಕೆ ಇಲಾಖೆಯಿಂದ ಬಂದರು ಸರ್. ಬಂದು ಅಲ್ಲೇ ಬಂದು ಸ್ಪಾಟಿಂಗ್ ಎಲ್ಲ ಜಮೀನನ್ನು ನೋಡ್ಕೊಂಡು ಏನೇನು ಬೆಳೆದಿದ್ದಾರೆ ಅದನ್ನೆಲ್ಲ ನೋಡಿದ್ರು. ಎಲ್ಲ ನೋಡ್ಬಿಟ್ಟು ಅವರು ನಮ್ಮ ಇದು ಮಾಡ್ಕೋದ್ರು ಸರ್. ಆಮೇಲೆ ಸೆಲೆಕ್ಟ್ ಆಗಂತ ಇದು ಮಾಡಿದ್ರು ಸರ್. ಹೇಗಿತ್ತು ಬಾಗಲಕೋಟೆಗೆ ಹೋಗಿದ್ರಲ್ಲ ಕಾರ್ಯಕ್ರಮ? ತುಂಬ ಚೆನ್ನಾಗಿತ್ತು ಸರ್. ನಾವೇನಾಗೈತೆ ಸರ್, ಆವಾಗ ಒಂದೇ ಜೊತೆಗೆ ಹೋಗಿ ಒಂದೇ ದಿನ ತಗೊಬಿಟ್ಟು ಸರ್ ಹೋಗೋದು ಬರೋದು. ಒಂದು ದಿನ ಹೋಗೋದು, ನಾಳೆ ಸಾಯಂಕಾಲ ಟ್ರೈನ್ ಬುಕ್ ಮಾಡಿದ್ದು, ಟ್ರೈನ್ ಹತ್ತಬೇಕಾಯ್ತು. ನಾಳೆ ಒಂದು ಜನ ಇತ್ತು, ಇರಬೇಕಾಗಿತ್ತು, ಇರೋಕ್ಕಾಗಲಿಲ್ಲ ಸರ್. ಟ್ರೈನ್ ಬುಕ್ ಮಾಡಿಬಿಟ್ಟಿದ್ದಲ್ಲ ಸರ್. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಫುಲ್ ತುಂಬ ಜನ ಸರ್. ಪ್ರಶಸ್ತಿ ತಗೊಂಡಾಗ ಏನು ಅನ್ನಿಸ್ತು ನಿಮಗೆ? ಭಾಳ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು ಸರ್. ಜನ ಸುಮ್ಮ ಎಲ್ಲ ಇದು ಮಾಡೋಕ್ಕಿರೋದು ಸರ್. MLA ಅವರು ಬೈದರು ಸರ್, ಆ ಕಡೆಯವರು ಅವರು ಮಾಜಿನೂ ಬಂದಿರು, ಅವರೆಲ್ಲ ತುಂಬ ಇದು ಮಾಡಿದ್ರು ಸರ್. ಅಲ್ಲಿ ಏನೇನು ಬೆಳೆ ನೋಡಿದ್ರಿ ಬಾಗಲಕೋಟೆನಲ್ಲಿ? ಬಾಗಲಕೋಟೆಯಲ್ಲಿ ಅಲ್ಲೂ ದ್ರಾಕ್ಷಿ ಹಾಕಿದ್ದಾರೆ, ಮಾವು ಹಾಕಿದ್ದಾರೆ, ಎಲ್ಲ ಥರದ ಬೆಳೆನೂ ಪ್ರತಿಯೊಂದು ಬೆಳೆನೂ ಬೆಳೆದಿದ್ದಾರೆ ಸರ್. ಅದೇ ಸರ್, ಎಲ್ಲನೂ ನೋಡೋಕ್ಕೂ ಸ್ವಲ್ಪ ಟೈಮಿಗೆ ಸಿಕ್ಕಿಲ್ಲ. ಬೆಳಗ್ಗೆ 7 ಗಂಟೆಗೆ ಹೋದು ಪುನಃ 10ವರೆಗೆ ಹೋಗಿ ನಾಷ್ಟ ಮಾಡೋದು, ಪುನಃ ಅಲ್ಲಿಗೆ 12ವರೆಗೆ ಅಷ್ಟೊಂದು ಗಂಟೆ ಎಲ್ಲ ಒಂದು ರೋಡ್ ಆಗ್ತದೆ ಅಷ್ಟೇ, ಸ್ವಲ್ಪ ರೋಡ್ ಆಗ್ತದೆ ಸರ್. ಅಷ್ಟಕ್ಕೆ ಪುನಃ ನಮ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಯ್ತು ಸರ್. ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ 3 ಗಂಟೆ ಆಯ್ತು ಸರ್ ಮುಗಿಯೋದು. ಈಗ ಅಲ್ಲಿ ನೋಡ್ಕೊಂಬಂದಿದ್ದು ಇಲ್ಲೂ ಬೆಳಿಬೇಕು ದ್ರಾಕ್ಷಿ ಇಂಥದ್ದೆಲ್ಲ, ದ್ರಾಕ್ಷಿ ಬೆಳಿಬೇಕು ಅಂತ ಹೋಗಿ ಗಿಡನ ಕೇಳಿದ್ರು ಸಹ. ಅದಿಲ್ಲಿ ನರ್ಸರಿ ಎಲ್ಲ ಇಲ್ಲಿ ಕೊಡೋಲ್ಲ, ನರ್ಸರಿ ತಗೊಳ್ಳಿ ಅಂತವ್ರು. ಆ ಟೈಮಿಂಗ್ಸು ನಮ್ಗೆ ಆಲ್ಟ್ ಮೇಂಟೆನ್ಸ್ ಆಗುತ್ತೆ. ಬೆಳಿಬೋದು ಸರ್, ನರ್ಸರಿ ಅದ ಅವ್ರು ಹೇಳೋ ಥರನ ಬೆಳೆದು. ಅವ್ರಿಗೆ ಒಂದು ಹುಡುಗಿರಿದ್ರು, ಅಲ್ಲಿ ಹೇಳಿ ಎಲ್ಲ
ತೋರಿಸಿ ಈ ಥರ ಮಾಡಬೇಕು, ಈ ಥರ ಕಟ್ಟಬೇಕು ಅಂತೆಲ್ಲ ಹೇಳಿ ಅದು ಬೆಳಿಬೋದು ಸರ್. ನಾವು ಬೆಳಿಬೋದು. ನಮ್ಮ ಮಣ್ಣಲ್ಲಿ ತುಂಬ ಚೆನ್ನಾಗಿತ್ತು ಸರ್ ಗಿಡ. ಜ್ಯೋತಿ ಅವರೇ, ನೀವು ಹೋಗಿರ್ಲಿಲ್ವಾ ಬಾಗಲಕೋಟೆಗೆ? ನಾವು ಹೋಗಿರ್ನಿಲ್ಲ ಸರ್. ಹೋಗಿರ್ನಿಲ್ಲ. ಬರ್ತೀನಿ ಅಂತ ಹೇಳಲಿಲ್ವಾ ನೀವು ಯಜಮಾನ್ರಿಗೆ? ಹೇಳಿಲ್ಲ ಸರ್. ಸರಿ, ಯಜಮಾನ್ರಿಗೆ ಪ್ರಶಸ್ತಿ ಕೊಟ್ರಲ್ಲ, ನಿಮಗೂ ಖುಷಿ ಆಯ್ತಾ? ಖುಷಿ ಆಯಿತು ಸರ್. ಅಲ್ವಾ? ನಿಮ್ಮ ಹುಟ್ಟೂರು ಯಾವ ತಾಯಿ? ನಮ್ಮದು ಶಿವಪುರ ಸರ್, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ, ಶಿವಪುರ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರಮ್ಮ? ಆರಂಭನೆ ಸರ್, ಆರಂಭನೆ. ಜಮೀನು ಎಷ್ಟಿದೆ, ಏನೇನು ಬೆಳೀತಾರೆ? ಅಲ್ಲೂ ತೆಂಗು, ಮುಸ್ಕುಂಜೋಳ, ಇದು ಬಾಳೆ, ಹಲಸಿನ ಸಸಿ, ಮಾವಿನ ಸಸಿ, ಟೊಮೊಟೊ, ಮೆಣಸಿ, ಅಲಸಂದೆ, ಉಳ್ಳಿ ಎಲ್ಲನೂ ಬೆಳೀತಾರೆ ಸರ್. ಎಷ್ಟು ಜನ ಮಕ್ಕಳು ನೀವು? ಇಬ್ರು ಸರ್. ಹೆಣ್ಮಕ್ಳೇನಾ? ಒಬ್ರು ತಮ್ಮ, ನಾನೊಬ್ರು. ನೀವೇ ದೊಡ್ಡವರು? ನಾವೇ ದೊಡ್ಡವರು. ಏನು ಓದಿದ್ರಿ? ನಾವು 7ನೇ ತರಗತಿ ಸರ್. ಎಲ್ಲಿ ಓದಿದ್ರಿ? ಮುಡುಗುಂಡ ಸರ್, ಕೊಳ್ಳೆಗಾಲ ಅಲ್ಲಿ ಮುಡುಗುಂಡ. ಅಲ್ಲಿ ತನಕ ಹೋಗ್ಬಿಟ್ರಿ? ಮುಡುಗುಂಡ ನಮ್ಮ ತಾತನ ಮನ್ಗೊಂಟಾಗಿದ್ವಿ ಸರ್. ಹೌದಾ? ತಾತನೂರು ಮುಡುಗುಂಡ. ಈಗ ವ್ಯವಸಾಯದ ಕೆಲಸ ಎಲ್ಲ ತಂದೆ ತಾಯಿ ಮನೆಯಲ್ಲಿ ಮಾಡ್ತಿದ್ರಾ? ನಮ್ಮ ಮನೆ ಇಲ್ಲಿಗೆ ನಮ್ಮ ಯಜಮಾನ್ರ ಮನೆಗೆ ಬಂದಮೇಲೆ ಸರ್ ನಾವು ಮಾಡೋಕ್ಕಿರ್ಗದ್ದು. ಹೌದಾ? ಅಲ್ಲಿವರೆಗೆ ಆಡ್ಕೊಂಡು ನಿಂತಿದ್ವಿ ಸರ್, ಆಟ ಆಡ್ಕೊಂಡು ನಿಂತಿದ್ವಿ ಸರ್. ಹೌದಾ? ಏನೇನು ಆಟ ಆಡ್ತಿದ್ರಮ್ಮ? ಮಾಮೂಲಿ ಕುಂಟೆಪಿಲ್ಲೆ, ಗುಚ್ಚಿಕಲ್ಲು, ಕುಂಟೆಬಿಲ್ಲೆ, ಇವು ಆಟ ಆಡ್ಕೊಂಡು ನಿಂತಿದ್ವಿ. ಹೇಳಿ ಇನ್ನೊಂದು 2-3 ಆಟ ಏನೇನು ಆಡ್ತಿದ್ರಿ ಅಂತ. ಖೋಖೋ, ಇವೆಲ್ಲ ಆಟ ಆಡ್ಕೊಂಡು ನಿಂತಿದ್ವಿ ಸರ್. ಹೌದಾ? ಅಂದರೆ ನಿಮಗೆ ವ್ಯವಸಾಯದ ಮೇಲೆ ಅಷ್ಟೊಂದೇನು ಆಸಕ್ತಿ ಇರಲಿಲ್ವೇ? ಆವಾಗಿರ್ನಿಲ್ಲ ಸರ್. ಮದುವೆ ಆದಮೇಲೆ ಆಸಕ್ತಿ ಬಂತು. ಅದಂಗೆ ಮದುವೆ ಆದಮೇಲೆ ಆಸಕ್ತಿ ಬಂದಿದ್ದು? ಮಾಡ್ಬೇಕಲ್ಲ ಸರ್ ಅಲ್ಲಿ. ಇಲ್ಲ ಆಟ ಆಡೋಕ್ಕಾಗಲ್ಲ. ತಂದ ಮನ್ಲಾರ ಆಟ ಆಡ್ಕ ಇದ್ದು. ಮದುವೆ ಆದಮೇಲೆ ಇನ್ನೂ ಮಾಡಿದೆ ಮಕ್ಕ ಮರಿ ಅನ್ಕೊಂಡು ಯಜಮಾನ್ರು, ಅತ್ತ ಮಾವ, ಮೈದಿಂದ್ರು ಇವ್ರಿಗೆಲ್ಲ ಮಾಡದೆ ಇರೋಕ್ಕದ್ದ ಸರ್. ಅದು ನಿಜ ಕಣವ. ಏನೇನು ಮಾಡಿದ್ರಿ ಯಜಮಾನ್ರ ಮನೆಗೆ ಬಂದಮೇಲೆ? ಅಲ್ಲಿ ಹಸು ಸಾಕಾರೆ ಸರ್, ಹಾಲು ಕರಿತೀವಿ, ಕೋಳಿ ಸಾಕವ್ರೆ, ಆಳುಗಳನ್ನ ಒಂದು ಒಯ್ತೀವಿ, ಅಡ್ಗೆ ಮಾಡ್ಕೊ ತಗೊಯ್ತೀವಿ, ಅಲ್ಲೂ ಕೆಲಸ ಮಾಡ್ತೀವಿ ಸರ್. ಕಳ ಪಳ ಕೀಳ್ತೀವಿ, ಮತ್ತೆ ಮೆಣಸೆ ಹಣ್ಣು ಕುಯ್ತೀವಿ, ಬದನೆಕಾಯಿ ಕುಯ್ತೀವಿ, ಒಯ್ತೀವಿ ಸರ್. ಈಗ ಆಟ ಆಡ್ಕೊಂಡಿದ್ದೀರಿ ಚೆನ್ನಾಗಿರೋದು, ಜಮೀನಲ್ಲಿ ವ್ಯವಸಾಯ ಮಾಡೋದು ಚೆನ್ನಾಗಿದೆ ಅಂತ ಅನ್ಸುತ್ತೋ? ಆಗ ಚಿಕ್ಕವರು ತಾನೇ ಸರ್, ಇವಾಗ ಚಂದ. ಎಷ್ಟು ಹಸುಗಳಿದೆಯಮ್ಮ? ನಾವು ಹತ್ರ 2 ಹಸು ಅದೇ ಸರ್. ಸೀಮೆ ಹಸನ, ನಾಟಿ ಹಸುವ? ಸೀಮೆ ಹಸು ಸರ್. ಸೀಮೆ ಹಸ ಎಷ್ಟು ಹಾಲು ಕೊಡುತ್ತೆ? ಅದು ಕೊಡುತ್ತೆ 4ರಿಂದ 5 ಸರ್. ನೀವು ಒಬ್ಬರೇ ಕರೆಯೋದ ಅಥವಾ ಯಜಮಾನ್ರು ಬರ್ತಾರಾ? ನಾವು ಒಬ್ಬರೇ ಸಾಯಂಕಾಲ ಟೈಮ್ ಕರಿತೀವಿ, ನಮ್ಮ ಯಜಮಾನ್ರು ಬೆಳಿಗ್ಗೆ ಕರೀತಾರೆ ಸರ್. ಹೌದಾ? ಏನು ಮಾಡ್ತೀರಿ ಹಾಲು? ಹಾಲು ಡೈರಿಗೆ ಹಾಕ್ತೀವಿ ಸರ್. ಎಲ್ಲಿದೆ ಡೈರಿ? ನಮ್ಮೂರಲ್ಲೇ ಅದೇ ಸರ್. ನಿಮ್ಮೂರಲ್ಲೇ? ಒಮ್ಮದಲ್ಲಿ ನೀವೇ ಹೋಯ್ತೀರಾ ಅವ್ರು ಹೋಗ್ತಾರ? ಅವರೇ ಹೋಯ್ತಾರೆ ಸರ್. ದುಡ್ಡು ಎಷ್ಟು ಬರುತ್ತೆ ವಾರಕ್ಕೆ? ಅವ್ರ ಅಕೌಂಟ್ಗೆ ಹೋಯ್ತ ಸರ್. ನನ್ನ ಅಕೌಂಟಿಗೆ ಬರೋಂಗೆ ಮಾಡಿ ಅಂತ ಹೇಳೋದಲ್ವೇ? ಅವ್ರು ಹೇಳೋದಿಲ್ವೇ ಎಷ್ಟು ದುಡ್ಡು ಬರ್ತದೆ ಅಂತ? ನಾವು ಅದನ್ನೆಲ್ಲ ಕೇಳಲ್ಲ ಸರ್. ಹೌದು. ಹಾಲು ಕರಿತೀರಿ, ಯಜಮಾನ್ ತಿಂಡಿ ಕೊಡ್ತೀವಿ, ಹಸುಗೆ ಹಾಲು ಕರಿತೀವಿ, ಅವರು ತಂದಾಗ್ತಾ ನಾವು ಮಾಡಿಕೊಡ್ತೀವಿ ಸರ್. ಹೌದಾ? ಹೊಲ್ಕ್ ಹೋಗ್ಬೇಕಾರೆ ಹೊಲ್ಕ್ ಹೋಯ್ತೀವಿ ಸರ್, ಅಲ್ಲಿ ಜಮೀನು ಕೆಲಸ ಮಾಡ್ತೀವಿ. ಬರೀ ಹಸು ಅಷ್ಟೇನಾ? ಕುರಿ ಮೇಕೆ ಏನಿಲ್ವಾ? ಇದೆ ಸರ್. ಎಷ್ಟಿದೆ? ಅದು ಒಂದು 5 ಇದೆ ಸರ್. 5? ಏನು ಕುರಿಯಾ ಮೇಕೆನಾ? ಮೇಕೆ ಸರ್. ಮೇಕೆ. ಕುರಿ ಇಲ್ವಾ? ಕುರಿ ಇಲ್ಲ ಸರ್. ಕೋಳಿ ಎಷ್ಟಿದಾವು? ಕೋಳಿ ಒಂದು 4 ಅದ ಸರ್. 4? 2 ಆಟ 2 ಹುಂಜ. ಹೌದಾ? ಮೊಟ್ಟೆ ಸಿಗ್ತಿರುತ್ತೆ ಮನೆಗೆ? ಸಿಕ್ಕುತ್ತೆ ಸರ್. ಏನೇನು ಮಾಡ್ತೀರಿ ಅದರಲ್ಲಿ? ಅದರಲ್ಲಿ ಮರಿ ಮಾಡ್ತೀವಿ ಸರ್. ಅಲ್ಲ, ಮೊಟ್ಟೆಲಿ ಏನೇನು ಮಾಡ್ತೀರಿ ಅಂದೆ? ಅಡುಗೆನ ಮೊಟ್ಟೆ ಸಾರು ಮಾಡ್ತೀವಿ ಸರ್, ಎಗ್ ರೈಸ್ ಮಾಡ್ತೀವಿ, ಮೊಟ್ಟೆ ಹುರ್ಕ ತಿಂತೀವಿ. ಓ, ನೋಡಿದ್ರ? ಕೋಳಿನಲ್ಲಿ ಏನೇನು ಮಾಡ್ತೀರಿ? ಕೋಳಿನದ್ರಲ್ಲಿ ಕಬಾಬು, ನಾಟಿ ಕೋಳಿ ಸಾಂಬಾರು, ಫ್ರೈ. ಓಹೋ. ಎಲ್ಲ ಗಂಡನ ಮನೇಲಿ ಕಲ್ತಿದ್ದ ಅಥವಾ ಅಪ್ಪ ಅಮ್ಮನ ಮನೇಲೆ ಕಲ್ತಿದ್ರವ? ನಾವು ಗಂಡನ ಮನೇಲೆ ಸರ್ ಕಲ್ತಿದ್ದು. ಹೌದಾ? ನಿಮ್ಮ ತಾಯಿ ಏನು ಮಾಡ್ತಿರ್ಲಿಲ್ವೇ? ಮಾಡ್ತಿರ್ಲಿಲ್ಲ ಸರ್. ಅವ್ರು ಅಲ್ಲೇ ಮಾಂಸಾಹಾರ ತಿಂತಿರ್ಲಿಲ್ಲ? ತಿಂತಿದ್ವು ಸರ್, ಅವ್ರು ಮಾಡ್ತಿದ್ರು, ನಾವು ಮಾಡ್ತಿರ್ಲಿಲ್ಲ. ನೋಡ್ಕೊಂಡು ಇರ್ಲಿಲ್ವೇ ಹೆಂಗ್ ಮಾಡ್ತಾರೆ ತಾಯಿ ಅಂತ? ನೋಡ್ಕೊಂಡಿದ್ವು ಸರ್. ಹೌದಾ? ಇಲ್ಲಿ ಮತ್ತೆ ಎಲ್ಲ ಟ್ರೈನಿಂಗ್ ಕೊಟ್ರು ಸರ್. ಹೇಳ್ಕೊಟ್ರು ಹಿಂಗ್ ಖಾರ ಅರಿಬೇಕು, ಹಿಂಗ್ ಹಾಕ್ಬೇಕು, ಹಿಂಗ್ ಉರಿಬೇಕು, ಹಿಂಗ್ ಮಾಡ್ಬೇಕು, ಆಗ ರುಚಿ ಬರ್ತದೆ ಅಂತ. ಸರ್. ಅಲ್ವೇ? ಸರಿ. ಸಿದ್ದೇಗೌಡ್ರೆ, ಹೇಳಿ ಸರ್. ಈಗ ನೀವೇ ತೋಟ ಮಾಡಿದೆ ಅಂದ್ರಿ ಅಲ್ವೇ? ತೆಂಗಿನ ತೋಟ. ಹೌದು ಸರ್. ಹೆಂಗ್ ಮಾಡಿದ್ರಿ ಹೇಳಿ ಒಂಚೂರು. ಸರ್, ನಮಗೆ ತಂದೆ ನಮ್ಗೆ ಹೇಳಿಲ್ಲ ಸರ್, 2 ಎಕರೆ ನಮ್ಗೆ ಜಮೀನು ಕೊಟ್ಟಿದ್ದು. ಪುನಃ ಆಮೇಲೆ 4 ಎಕರೆ ಮಾಡಿ ಅದನ್ನೆಲ್ಲ ಮಾಡಿದ್ವಿ. ನಿಮಗೆ ಬಂದಿದ್ದು 2 ಎಕರೆಯಾ? ಫಸ್ಟ್ ಬಂದಿದ್ದು ನಮ್ಮ ಬಾಲ ಬಂದಿದ್ದು 2 ಎಕರೆ ಸರ್. 2 ಎಕರೆ. ಪುನಃ ಆಮೇಲೆ 4 ಎಕರೆ ಸ್ವಂತ ತಗೊಂಡು. ಹೆಂಗ್ ತಗೊಂಡ್ರಿ? ಅದೇ ಸರ್, ಈ ಜಮೀನಲ್ಲೇ ಉತ್ಪತ್ತಿ ಮಾಡಿ ಇನ್ನೇನು ಇಲ್ಲಿ ಬೇರೆ ಹೊರಗಡೆ ಅಥವಾ ಸಂಬಳ ಬರಲ್ಲ. ನಾವು 3 ಜನ ಅಣ್ಣ ತಮ್ಮಿದ್ರಿದ್ದು. ಅಲ್ಲಿ ಒಬ್ಬ ತೀರೋಗ್ಬಿಟ್ಟ. 2 ಅಣ್ಣ ತಮ್ಮಿರು ಇಬ್ಬರು ಇದ್ದೀವಿ. ನಮ್ಮ ತಂದೆನೂ ಹೊಲದ ಜಮೀನು ವ್ಯವಸಾಯ ನೋಡ್ಕೊತಾರೆ, ನಾವು ನೋಡ್ಕೊಂಡು ನಾವು ಕೆಲಸ ಮಾಡ್ತೀವಿ.
ಆಯ್ತು. 2 ಎಕರೆ ಜಮೀನಲ್ಲಿ ಬೇಸಾಯ ಮಾಡಿ 4 ಎಕರೆ ಜಮೀನು ತಗೊಂಡು ಸಹ ಒಂದು ಮನೆ ಕಟ್ತು ಸಹ. ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ಸಹ ನಾನು 4 ಮದುವೆ ಮಾಡ್ಕೊಂಡು, ನಮ್ಮ ತಂಗಿಗೆ ಒಂದು ಮದುವೆ, ನನಗೂ ಮದುವೆ, ನಮ್ಮ ತಮ್ಮಿದ್ದರ ಮದುವೆ, ನಮ್ಮ ಒಟ್ಟು ನಮ್ಮ ಸಂಸಾರ 10 ಸಂಸಾರ ಅದ ಸಹ ಈಗ. 10 ಜನ ಸಂಸಾರ. ತೋಟ ಹೆಂಗ್ ಮಾಡಿದ್ರಿ ಹೇಳಿ? ತೋಟ ಹೆಂಗ್ ಮಾಡಿದ್ರಿ? ಅಡಕೆ ತೆಂಗಿನ ಸೊಸನಿ ಸಹ ಅದೇ 18 ಅಡಿಗೆ ತೆಂಗಿನ ಸಸಿ ನೆಟ್ಟು ಸಹ. ಸಸಿ ಎಲ್ಲಿಂದ ತಂದಿದ್ದು? ಸಸಿ ನಮ್ಮೂರಲ್ಲೇ ಬಿತ್ತನೆ ಮಾಡ್ತಾರೆ ಸರ್. ಆ ಬಿತ್ತನೆ ತಗೊಂಡು ಸಹ ಫಲ ಚೆನ್ನಾಗಿದೆ ಸರ್. ಹೌದಾ? ಅಡಿಕೆನೂ ಹಾಗೆ ಆಲೂರಲ್ಲಿ ಪಕ್ಕ ಆಲೂರಲ್ಲಿ ಸಹ ಒಂದು ಗಿಡಕ್ಕೆ 13 ರೂಪಾಯಿ. ಈಗ ಬರೋ ವರ್ಷಕ್ಕೆ 9 ಬರುತ್ತೆ ಸರ್. 600 ಗಿಡ 15 ನೆಟ್ಟಿದ್ದೀನಿ. 40 ತೆಂಗಿನ ಗಿಡ ನೆಟ್ಟಿದ್ದೀವಿ. 33 ಗುಂಟೆಗೆ ಸಸಿ ನೆಟ್ಟರು. 40 ಗಿಡ ತೆಂಗಿನ ಗಿಡ, 600 ಗಿಡ ಅಡಿಕೆ ಗಿಡ ನೆಟ್ಟಿದ್ದೀವಿ. ಇನ್ನು ಬೇಕಾದ್ರೆ ಖಾಲಿ ಪೀಳ್ರಿ ಸರ್. ಬಾಳೆ ಹಾಕೋದು, ಕಬ್ಬ ಏನಾರ ಅದೆಲ್ಲ ನೆಳ್ಳಾಗಲ್ವಲ್ಲ ಸಹ, ನೆಳ್ಳಾಗಲ್ವಲ್ಲ ಇದರಲ್ಲಿ. ಈಗ ಬಾಳೆ ತೆಂಗು ನೆಟ್ಟು ಎಷ್ಟು ವರ್ಷ ಆಯಿತು? ತೆಂಗು ನೆಟ್ಟಿ ಬಾವಿ ತೆಗೆದ 1 ವರ್ಷಕ್ಕೆ ನೆಟ್ಟು ಸಹ. ಬಾವಿ ತೆಗೆದ 19 ವರ್ಷ ಆಗಿದೆ ಸರ್. ಹೌದಾ? ಸಸಿ ನೆಟ್ಟಿ. ಸಸಿ ಎಷ್ಟು ಕೊಟ್ಟೆ ಅಂದರೆ ದುಡ್ಡು ಒಂದೊಂದು ಸಸಿಗೆ? ಏನು ಹೇಳಿ? ಸಸಿಗೆ ಕಾಯಿ ತಂದಿದ್ದ, ಸಸಿನೇ ತಂದಿದ್ದ? ಇಲ್ಲ, ಬಿತ್ತನೆ ಕಾಯಿ ಸಸಿ ಪೈರು ಹೇಳ್ತಾರೆ ಸರ್. ನಾವು ಅಲ್ಲಿ ಬೇರೆ ಇದಾಗಿರ್ತಾವ್ರು, ಅವ್ರು ಬಿತ್ತನೆ ಮಾಡಿರ್ತಾರೆ ಸರ್, ದೊಡ್ಡ ಮರದವು ಅದನ್ನೇ ತೆಗೆದು ಆ ಬಿತ್ತನೆಗೆ ಒಟ್ಟುದಿರ್ತಾರೆ ಅವರು. ನಾವೆಲ್ಲ ತೆಗೆದು ನಾವು ಎಲ್ಲರೂ ತಗೊಳಕ್ಕಾಗಲ್ಲ. ಆ ಬಿತ್ತನೆ ತೆಗೆದ ಅವರು ಚೆನ್ನಾಗಿ ಬಿತ್ತನೆ ಮಾಡಿರ್ತಾರೆ. ಆ ಬಿತ್ತನೆ ತೆಗೆದು ಒಟ್ಟಿರ್ತಾರೆ ಅವರು. ಅದ ತೆಗೆದು ಒಂದು ಪೈರಿಗೆ ಆಗ 25 ರೂಪಾಯಿ ಸರ್. ಹೌದಾ? ಇವಾಗ 100 ರೂಪಾಯಿ ಸರ್. ಆವಾಗ 25 ರೂಪಾಯಿ. ಆಗ 40 ಗಿಡ ಒಂದೇ ಹರ ತಗೊಂಡು. ಹೆಂಗೆ ನೆಟ್ರಿ ತೆಂಗ ಸರ್? ಅದು ಪೂರ್ತಿ ಗುಂಡಿ ಮಾಡಿಬಿಟ್ಟು 1.5 ಅಡಿ ನಾಟ್ ತೆಗೆದ್ಬಿಟ್ಟು ಅಡಿಗೆ ಒಂದು ಸ್ವಲ್ಪ ಗೊಬ್ಬರ. ಏನು ಗೊಬ್ಬರ? ದನನ ಗೊಬ್ಬರ ಸರ್. ಒಂದಿಷ್ಟು ಸೂಪರು, ಒಂದಷ್ಟು ಬೇವಿನ ಸೊಪ್ಪು, ಒಂದಿಷ್ಟು ಎಕ್ಕದೆಲ್ಲ ಹಾಕಿರ್ತಲ್ಲ, ಇನ್ನೆಲ್ಲ ಹಾಕ್ಬಿಟ್ಟು ನೆಟ್ಟು ಸರ್. ಗಿಡ ತುಂಬ ಚೆನ್ನಾಗಿ ಆಮೇಲೆ ನೀರು ಕೊಟ್ಟವಲ್ಲ ಸರ್. 1 ವರ್ಷ ಗಂಟೆ ಏನೋ ನಾವೆಲ್ಲ ನೋಡ್ಕೊಂಡು ಬಾಲಗಿಲ್ಲ ಹಂದಿಗಳ ನೋಡ್ಕೊಂಡು ಸೊಸಿ ಎತ್ಕೊಂಡು. ಇವಾಗ ಏನಾಯ್ತು, ಈಗ ಆ ಬುಡಾಕಿರುತ್ತೆ ಸೊಸಿ. ಒಂದು ಸತಕ್ಕೆ ಸಹ ಕಾಯಿದೆ ಚೆನ್ನಾಗಿ ಬರ್ತದೆ ಸರ್. 5 ಸರಿ ಒಳ್ಳೆ ರೇಟ್ ಸಿಕ್ತು ಸರ್. ಕಾಯಿ ರೇಟು 70 ರೂಪಾಯಿ 77 ರೂಪಾಯಿ ಕೆಜಿ ಸಹ. ಹೌದಾ? 1 ಕೆಜಿಗೆ. ಅಲ್ಲ, ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ ಹೇಳಿ? ಅದೇ ಸರ್, ನಾವೇನು ಗೊತ್ತಾ ಸರ್, ಈಗ ಬೇಸಿಗೆ ಅಲ್ವ ಸಹ, ಈಗೆಲ್ಲ ಫುಲ್ ಕಟಾವು ಮಾಡ್ಬಿಟ್ಟು ಈಗ ಲಾಸ್ಟ್ ತರಿ ಕಾಯಿ ಕಳಿಸ್ಬಿಟ್ಟು ಫುಲ್ ಸುತ್ತ ಗುಂಡಿ ತೆಗೆದ್ಬಿಟ್ಟು ದನನ ಗೊಬ್ಬರ, ಅಡಿಗೆ ಉಪ್ಪು ಸಹ, ಅದು ಬಿಟ್ರೆ ಇದು ಬೇವನೆ ಎಲ್ಲ ಎಕ್ದೆಲ್ಲ ಸಹ ಸುತ್ತ ಇರುತ್ತೆ ಅಲ್ಲಿ ಅಕ್ಕಪಕ್ಕ. ಹತ್ತಲ್ಲಿ ಇಟ್ಬಿಡೋದು ಸಹ, ಮುಚ್ಚಿಬಿಡೋದು ಗುಂಡಿನ. ಪುನಃ ಅದು ಬಿಟ್ರೆ ಮಾಮೂಲಿ ಗೊಬ್ಬರ ಹಾಕ್ತಾರಲ್ಲ ಸರ್, ಬಾಳೆಗೆ ಹಾಕ್ತೀವಲ್ಲ, ಆ ಬಾಳೆಗೆ ಹಾಕ ಅದು ಸೇರುತ್ತೆ ಸರ್. ಅಷ್ಟೇ ಸರ್, ಇನ್ನೇನು ಮಾಡಲ್ಲ. ತೆಂಗಿಗೆ ರಾಸಾಯನಿಕ ಗೊಬ್ಬರನೂ ಹಾಕ್ತೀರಿ? ಹಾಂ, ರಾಸಾಯನಿಕ ಗೊಬ್ಬರನೂ ಹಾಕ್ತೀವಿ ಸರ್. ತೆಂಗು ಒಳಗಡೆ ಅಡಿಕೆನೂ ಇದೆ ಅಲ್ವೇ? ತೆಂಗು ಒಳಗಡೆ ಅಡಿಕೆನೂ ಸರ್. ಅಡಿಕೆಗೆ ಏನು ಕೊಡ್ತೀರಿ? ಅಡಿಕೆಗೆ ಈಗ ಪೈರು ಸಹ ಅದೇ ಈಗ ದಸಿ ಇನ್ನೂ ಇದಾಗ್ಯದಲ್ಲ, ಅದಕ್ಕೆ ಮಾಮೂಲಿ ಗೊಬ್ಬರ ಈ ನೆನ್ನಿದು ಹಾಕಿಲ್ಲ ಸರ್. ಯೂರಿಯಾ, ಪೊಟಾಸು, ಕಾಂಪ್ಲೆಕ್ಸು ಇಷ್ಟೇ ಸರ್. ಎಷ್ಟು ಹಾಕ್ತೀರಿ ಒಂದೊಂದು ಗಿಡಕ್ಕೆ? ಸರ್, ಒಂದು ಗಿಡಕ್ಕೆ ಒಂದು 100 ಗ್ರಾಮು 150 ಗ್ರಾಮ್ ಹಾಕ್ತೀವಿ. ಒಂದು ಬಾಕ್ಸ್ ಅಷ್ಟೇ. 1 ವರ್ಷಕ್ಕೆ 1 ಸರಿ ಸಾಕೋದು, 2 ಸರಿ 3 ಸರಿ ಹಾಕೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಬ್ಯಾಸ್ಕ ಅದು. ಈಗ ಚೆನ್ನಾಗಿ ಕಾಪಾಡ್ಬೇಕು ಸರ್. ನೆಳ್ಳಲ್ಲೇ ಕಾಪಾಡಬೇಕು. ಬಿಸಿಲಿ ಬಂದ್ರೆ ಅದು ಗಿಡನೇ ಓಡೋಗ್ಬಿಡುತ್ತೆ. ನೆಳ್ಳಲ್ಲೇ ಬಂದು ಭಾಳ ಒಳಗೆ ಬಂದು ಆಮೇಲೆ ಭಾಳ ರಸನೇ ತಗತ್ತಲ್ಲ ಸರ್. ಅದಕ್ಕೆ ಯಾವಾಗ ತ್ಯಾಮ್ದಂಶ ಇರ್ಬೇಕು ಸರ್. ಅದಕ್ಕೆ ಅಡಿಕೆ ಗಿಡಕ್ಕೆ ತ್ಯಾಮ್ದಂಶನೇ ಇರ್ಬೇಕು, ಬರೀ ನೆಳ್ಳೇ ಇರ್ಬೇಕು ಸರ್. ಸ್ವಲ್ಪ ಇದು ಬರೋ ಗಂಟ ದಸಿ ಒಂಬಳ ಬರ್ತಲ್ಲ ಸರ್, ಅಲ್ಲಿ ಗಂಟು ನೆಳ್ಳೇ ಇರಬೇಕು. ಆಮೇಲೆ ಅಲ್ಲದೆ ಇದಾಗ್ಬಿಡುತ್ತೆ ಸರ್. ಅದಕ್ಕಾಗಿ ಪಚ್ಚಬಳೆ ಹಾಕಿದ್ದೀನಿ ಸರ್. ಆ ಪಚ್ಚಬಳೆಯಲ್ಲಿ ಅದು ಪಚ್ಚಬಳೆನೂ ಮೇಂಟೈನ್ ಆಯ್ತದೆ. ಅದೇನಾದ್ರು ರೈಟ್ ಇಲ್ಲ ಸರ್. ಸರಿ, ಪಚ್ಚಬಳೆ ಸರಿ ಏಲಕ್ಕಿ ಸುಮಾರಿಗೆ ಸಿಕ್ತು. ಅದು ಕಿತ್ತಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ದು ತಡಿ ನೆಳ್ಳಾಗಲಿ ಅಂದ್ಬಿಟ್ಟು ಪಚ್ಚಬಳೆ ಹಾಕಿದ್ದೀನಿ. ಆ ಪಚ್ಚಬಳೆ ಸತಿ 5 ರೂಪಾಯಿ ಕೇಳಾಗಲ್ಲ ಸರ್. ಒಂದು ಗೊನೆ 18 kg 16 kg 20 kg ಬರ್ತದೆ ಸರ್. ರೈಟ್ ಇಲ್ಲ, 5 ರೂಪಾಯಿ ಕೆಜಿ. ಒಂದು ವರ್ಷ ರೇಟ್ ಜನ ಇಲ್ತ ಹೇಳಿದ್ರೆ 40 ರೂಪಾಯಿ ಅಂತಾರೆ ಮೈಸೂರು. ನಮ್ಮ ಮೈಸೂರಲ್ಲಿ ಬೇಡಿ ಸಂತೆ ಮರಳಿಯಲ್ಲಿ 40 ರೂಪಾಯಿ ತಗೋದ ಸರ್ ಕೆಜಿನ. ಸಂತೆ ಮರಳಿಯಲ್ಲಿ 40. ನಾವು ಅಂಗಡಿಗೆ ಹೋಗಿ ಕೇಳಿದ್ರೆ ಒಂದು 40-30 ರೂಪಾಯಿ ಹೇಳ್ತಾರೆ. ನಮ್ಮ 5 ರೂಪಾಯಿ ಕಾಯಿ ತರೀತಾರೆ. ಏನಾದರೂ ಹೇಳಿ, ಅದರಲ್ಲೆಲ್ಲ ಇಷ್ಟೆಲ್ಲ ರೈಟ್ ಸಿಕ್ಕಿರೋ ಸರ್. ಈಗ ವಾಸರಿ ನೇಂದ್ರ ನಾವು 1 ಕೆಜಿಗೆ 50 ರೂಪಾಯಿ, 48 ರೂಪಾಯಿ, 50 ರೂಪಾಯಿ ಒಳ್ಳೆ ರೇಟ್ ಸರ್. 1200 ಕಟ್ಟಾಕಿದ್ದು ಸರ್ 9 ಲಕ್ಷ ರೂಪಾಯಿ ದುಡ್ಡು ಉಳುತ್ತೆ ಸರ್. ನೋಡಿ, ಕಬ್ಬು ಅದೆಲ್ಲ ಇದಾಗಿದೆ ಸರ್. ಈ ಸರಿ ಭಾರಿ ಲಾಸ್ ಆಗ್ಬಿಡುತ್ತೆ ಸರ್. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.
ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಜ್ಯೋತಿ ಅವರೇ, ನೀವು ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತಂದ್ರೆ? ಕಳ ಕೀಳ್ತೀವಿ ಸರ್, ಆಳುಗಳನ್ನ ಒಂದು ಉಪ್ಪು ಹಾಕ್ತೀವಿ ಸರ್, ಹೋಗಿ ಗೊಬ್ಬರ ಹಾಕ್ತೀರಿ? ಗೊಬ್ಬರ ಹಾಕ್ತೀವಿ. ಆಮೇಲೆ ನಿಮ್ಮ ಮನೆ ಹತ್ರ ಏನಾದರೂ ತೋಟ, ಕೈ ತೋಟ, ತರಕಾರಿ ಸೊಪ್ಪು ಎಲ್ಲ ಬೆಳ್ಕೊಳಕ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲ ಜಮೀನಲ್ಲಿ ಬೆಳ್ಕೊಂತೀರಾ? ಜಮೀನಲ್ಲಿ ಸರ್. ಏನೇನು ಬೆಳಿತೀರಿ? ಅದೇ ಟಮಾಟ ಹಣ್ಣು, ಮೆಣಸಿ ಗಿಡ, ಮೆಣಸೆ ಹಣ್ಣು, ಬದನೆಕಾಯಿ, ಕೋಸು, ಕುಂಬಳಕಾಯಿ, ಪಳ್ಳದಕಾಯಿ ಇವನ್ನೆಲ್ಲ ಬೆಳ್ಕೊತೀವಿ ಸರ್. ಅದು ಮಾರುಕಟ್ಟೆಗೆ ಮಾರಕ್ಕೆ? ಮಾರ್ಕೆಟಾಗ ಮನೆಗೂ ಯೂಸ್ ಮಾಡ್ಕೊತೀವಿ ಸರ್. ಮನೆಗೂ ಮಾಡ್ಕೊತೀರಿ? ಮಾರ್ಕೆಟ್ಗೆ ಹಾಕಲ್ಲ, ನಾವು ಮನೇಲೇ ಯೂಸ್ ಮಾಡ್ಕೊಳ್ಳೋದು. ಕುಂಬಳಕಾಯಿ ಇಂಥವು ಹಾಕತ್ತೀವಿ ಸರ್. ಹೌದಾ? ಬರೀ ಮನೇಲಿ ಕುಂಬಳಕಾಯಿ ಸಾರೇ ಮಾಡೋದು ನೀವು? ಕುಂಬಳಕಾಯಿ ಸೊಪ್ಪು, ಸಿಗ ಸೊಪ್ಪಿನ ಸಾರು ಎಲ್ಲನೂ ಮಾಡ್ತೀವಿ ಸರ್. ಹೌದಾ? ತರಕಾರಿಗಳು ನಿಮ್ಮ ಮನೆಗೆ ಬೇಕಾದಷ್ಟು ಮಾತ್ರ ಬೆಳ್ಕೊಳ್ಳೋದ ನೀವು? ಹ್ಞೂ ಸರ್. ಎಲ್ಲಿ ಬೆಳಿತೀರಿ? ನಮ್ಮ ಜಮೀನಲ್ಲೇ ಸರ್. ಜಮೀನಲ್ಲಿ ಅಂದ್ರೆ ಎಲ್ಲವ? ತೋಟದಲ್ಲ, ಹೊಲದಲ್ಲ? ಹೊಲದಲ್ಲಿ ಸರ್. ಹೊಲ, ಅದಕ್ಕೆಲ್ಲ ಗೊಬ್ಬರ ಮತ್ತೊಂದು ಹಾಕ್ತೀರಾ ಅಥವಾ ಮನೆಗೆ ಅಂತೇಳಿ ಬರೀ ಹಟ್ಟಿ ಗೊಬ್ಬರ ಹಾಕೊಂಡು ಮಾತ್ರ ಬೆಳ್ಕೊಂತೀರಾ? ಅಂಗಡಿಯಿಂದ ತರಲ್ಲ, ಆ ಗೊಬ್ಬರನೂ ಹಾಕ್ತೀವಿ ಸರ್. ಹೌದೇ? ಎಲ್ಲ ಹಾಕೊಂಡು ಬೆಳಿತೀರಿ? ಅಂದ್ರೆ ಮನೆಗೆ ನೀವು ತರಕಾರಿ ಸೊಪ್ಪು ಇದನ್ನೆಲ್ಲ ಕೊಂಡ್ಕೊಳ್ಳೋದಿಲ್ಲ? ಕೊಂಡ್ಕೊಳ್ಳೋದಿಲ್ಲ ಸರ್, ತಗೊಳ್ಳೋದು. ಜಮೀನ್ಗೆ ಹೋಯ್ತೀರಾ, ತರಕಾರಿ ತಗೊಂಬತ್ತೀರಾ, ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡಬೇಕು ಮಾಡ್ತೀವಿ ಸರ್. ಅಲ್ವೇ? ಮುದ್ದೆ ಜಾಸ್ತಿನ ನಿಮ್ಮೂರ ಕಡೆ? ಮುದ್ದೆ ಜಾಸ್ತಿ ಸರ್. ಜೋಳದ ಮುದ್ದೆನ ರಾಗಿ ಮುದ್ದೆ? ರಾಗಿ ಮುದ್ದೆ ಸರ್. ಹೌದಾ? ಜೋಳ ಬೆಳೆಯಲ್ವಾ ನೀವು? ಜೋಳ ಬೆಳೆಯಲ್ಲ ಸರ್. ಜೋಳ ಇಲ್ಲ. ಮತ್ತೆ ದನಗಳನ್ನೆಲ್ಲ ತೋಟಕ್ಕೆ ಕರ್ಕೊಂಡು ಹೋಗೋದು? ಹೊಡ್ಕೊಯ್ತೀವಿ ಸರ್. ನೀವೇ? ನಾವೇ ಹೊಡ್ಕೊಯ್ತೀವಿ ಸರ್. ಹೌದಾ? ಮತ್ತೆ ವಾಪಸ್ ಕರ್ಕೊಂಬರೋದು? ಕರ್ಕೊಬರೋದು ನಮ್ಮ ಮನೆಯವ್ರು ಯಾರು ಕರ್ಕೊಬರ್ತಾರೆ, ನಾವ್ಯಾರ ಹೊಡ್ಕೊಬರೋದು ಸರ್. ಟೈಮ್ ಆದ್ರೆ ಬಂದ್ಬಿಡ್ತೀವಿ ಸರ್, ಟೈಮ್ ಇಲ್ದಾರ ಹೊಡ್ಕೊಬತ್ತೀವಿ ಸರ್. ಮನೆಯಲ್ಲಿ ಕೊಟ್ಟಿಗೆ ಇದೆ? ಕೊಟ್ಟಿಗೆ ಇದೆ ಸರ್. ಹುಲ್ಲು ಏನೇನು ಬೆಳ್ಕೊಂತೀರಿ? ದನಗಳಿಗೆ ಏನೇನು ಆಹಾರ ಕೊಡ್ತೀರಿ? ಭತ್ತದ ಹುಲ್ಲು ಕೊಡ್ತೀವಿ ಸರ್, ತೊಂಡೆ ಕೊಡ್ತೀವಿ ಸರ್, ಕಬ್ಬಂದು. ಮೇವಿನ ಕಡ್ಡಿ ಹಾಕೊಂಡು ಮೇವಿನ ಕಡ್ಡಿ ತರದು ಹಾಕ್ತಾರೆ ಸರ್. ಏನೇನು ಬೆಳ್ಕೊಂಡಿದ್ದೀರಿ? ಮೇವಿನ ಕಡ್ಡಿ ಅಂದ್ರೆ ಸೀಮೆ ಹುಲ್ಲು ಅಂತಾರಲ್ಲ ಅದಾ, ಇಲ್ಲ ಜೋಳದ ಕಡ್ಡಿ ಹಾಕೊಂಡು? ಜೋಳದ ಕಡ್ಡಿನೂ ಹಾಕ್ತೀವಿ ಸರ್, ಅದು ಬೆಳ್ಕೊಂಡು ಹಾಕ್ತೀವಿ ಸರ್. ಸೀಮೆ ಹುಲ್ಲು ಅಂತ ಹಾಕ್ತಾರೆ ಸರ್, ಅದನ್ನು ತರ್ಕೊಬತ್ತು ಕೊಡ್ತಾರೆ, ನಾವು ಮನೇಲಿ ಇಡ್ತೀವಿ ಸರ್. ಚೆನ್ನಾಗಿ ನೋಡ್ಕೊಂಡಿದ್ದೀರಿ ದನಗಳನ್ನ? ಹ್ಞೂ ಸರ್. ಏನು ಹೆಸರು ಕಟ್ಕೊಂಡಿದ್ದೀರಿ? ಗೌರಿ ಅಂತ ಕಟ್ಟಿವಿ ಸರ್. ಹೌದಾ? ಒಂದಕ್ಕೆ? ಇನ್ನೊಂದಕ್ಕೆ? ಲಕ್ಷ್ಮಿ ಅಂತ. ಓಹೋ, ಗೌರಿ ಲಕ್ಷ್ಮಿ ಅಂದ್ರೆ ತಿರುಗಿ ನೋಡ್ತಾವ? ತಿರುಗಿ ನೋಡ್ತಾವ ಬಾ ಅಂತವ? ಹ್ಞೂ ಸರ್. ಹೌದಾ? ಭಾಳ ಪ್ರೀತಿ ಇಟ್ಕೊಂಡಿದ್ದಾವ ನಿಮ್ಮ ಮೇಲೆ? ಹ್ಞೂ ಸರ್. ಒದಿಯೋದು ಏನು ಮಾಡೋದಿಲ್ಲ? ಒದೇದು ಗಿದ್ದೋದು ಏನೂ ಇಲ್ಲ ಸರ್, ದಂಡಲ್ಲಿ ನಿಂತ್ಕೊಂಡ್ರೆ ಏನೂ ಮಾತಾಡಲ್ಲ. ಹೌದೇ? ನೋಡಿ ಹಂಗೆ ಸಾಕಬೇಕು. ಕೋಳಿಗಳಿಗೆಲ್ಲ ಏನು ಹೆಸರು ಇಟ್ಕೊಂಡಿಲ್ವಾ? ಕೋಳಿಗಳಿಗೆ ಏನು ಹೆಸರು ಇಟ್ಟಿಲ್ಲ ಸರ್. ಹೌದಾ? ಮೇಕೆಗಳಿಗೆ? ಮೇಕೆಗಳಿಗೂ ಏನೂ ಇಟ್ಟಿಲ್ಲ ಸರ್ ಹೆಸರು. ಹೌದಾ? ನಿಮ್ಮೂರಲ್ಲಿ ಸಂಘ ಆ ಥರದ್ದೆಲ್ಲ ಏನಾದ್ರು ಮಾಡ್ಕೊಂಡಿದ್ದೀರವ, ಹೆಣ್ಮಕ್ಳು ಸೇರ್ಕೊಂಡು? ನಾವು ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಏನು ನಿಮ್ಮ ಸಂಘದ ಹೆಸರು? ಬೀರೇಶ್ವರ. ಎಷ್ಟು ಜನ ಇದ್ದೀರಿ ಹೆಣ್ಮಕ್ಳು? ಅಲ್ಲಿ 16 ಸೀಟ್ ಇದ್ದೀವಿ ಸರ್. ಎಷ್ಟು ಉಳಿತಾಯ ಮಾಡ್ತೀರಿ? 100 ರೂಪಾಯಿ ಸರ್. 100 ರೂಪಾಯಿ? ಹಾಂ. ಅದು ಯಜಮಾನ್ರಿಗೆ ತವನೇ ಇಸ್ಕೋಬೇಕಾ? ಹ್ಞೂ ಸರ್. ಸರಿ. ಉಳಿತಾಯ ಮಾಡಿದ ದುಡ್ಡು ಏನು ಮಾಡ್ತೀರಿ? ಯಾರಿಗೆ ಕೊಡ್ತೀರಿ? ಮನೆಯವ್ರಿಗೆ ಕೊಡ್ತೀವಿ ಸರ್. ಸಾಲ ತಗೊಂಡು? ಎಷ್ಟು ಸಾಲ ಸಿಗ್ತದೆ? ಒಂದು 20,000 30,000 ಲೋನಿಗೆ ಬರೆಯೋದು ಸರ್ ಸಂಘದಿಂದ. ಅಲ್ಲಿ ಬ್ಯಾಂಕಲ್ಲಿ ಕೊಡ್ತಾರೆ, ಅದರಲ್ಲಿ ಹಂಚ್ಕೊಳ್ಳೋದು. ಎಲ್ಲ 16 ಸೀಟು ಸದಸ್ಯರು ಹಂಚ್ಕೊತೀವಿ ಸರ್. ಅದನ್ನ ತಿಂಗ ಕಟ್ತೀವಿ ಸರ್. ಹೌದಾ? ಅದರಲ್ಲಿ ಎಷ್ಟು ಬೀಳುತ್ತೆ? 2,500 ಬಿದ್ದರೆ 2,500 ಕಟ್ಟೋದು ಸರ್. ಕಟ್ತೀವಿ ಸರ್. ಆ ಥರ ನೀವು ಮಾಡ್ಕೊಂಡು ನಿಮಗೆ ಬೇಕಾದಾಗ ದುಡ್ಡು ತಗೋತಿರೋದು ಪ್ರಯೋಜನ ಆಗಿದೆ? ಹ್ಞೂ ಸರ್. ಹೌದಾ? ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೆ 2 ಸರ್. ಏನು ಮಾಡ್ತಾರೆ? ಒಬ್ಬ ಐಟೆ ಓದ್ತಾನೆ ಸರ್, ಒಬ್ಬ SLC ಸರ್. ಈಗ ಅವ್ರಿಗೆ ಪುಸ್ತಕಕ್ಕೆ, ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕೆ ಎಲ್ಲದಕ್ಕೂ ಈ ಥರ ಹಣ ತಗೊಳ್ಳೋದ್ರಿಂದ ಅನುಕೂಲ ಆಯ್ತದೆ. ಅದೇ ಸರ್. ಅಷ್ಟೇನೇನವ? ಬರೀ ದುಡ್ಡು ಹಾಕ್ತೀರಿ, ದುಡ್ಡು ತಕ್ಕತ್ತೀರಿ, ಇನ್ನೇನಾದ್ರು ಮಾಡಿದ್ದೀರಾ ನಿಮ್ಮ ಸಂಘದ ವತಿಯಿಂದ? ಏನೂ ಮಾಡಿಲ್ಲ ಸರ್. ಇನ್ನು ಮನೆಗೆ ತಗೊಂಡು ಬೇಕಾದಾಗ ತಗೋತೀವಿ ಸರ್. 10,000 20,000 ಆ ಥರ ತಗೋತೀವಿ. ಲೋನ್ದು ಅಂತಂದ್ರೆ 3 ವರ್ಷ ಗಂಟ ಹೇಳ್ತಾರೆ ಅಲ್ಲಿ, ಅವು 5 ತಿರ ಗಂಟ ಕಟ್ಟೋದು ಸರ್. ಪುನಃ ಬರೆಯೋದು, ಪುನಃ ತಗೊಳ್ಳೋದು ಸರ್. ಅಲ್ಲವಾ? ಟೂರ್ಗೆ ಹೋಗೋದು ಎಲ್ಲರೂ? ಟೂರ್ಗೆ ಹೋಗಿರೋದು ಎಲ್ಲಿಗೂ ಹೋಗಿಲ್ಲ ಸರ್. ಇವಾಗ ಹೋಗ್ಬೇಕು ಅಂತ ತಿಳ್ಕೊಂಡಿವಿ. ಹೋಗ್ಬೇಕು? ನಂಜನಗೂಡಿಗೆ ಹೋಗ್ಬೇಕು ಅಂತ ತಿಳ್ಕೊಂಡಿವಿ ಸರ್. ಹಾಂ. ಅಲ್ಲವಾ? ಎಲ್ಲರೂ ಹೊರಗಡೆ ಹೋಗುತ್ತಾನೆ? ಹೊರಗಡೆ ಹೋಗೋಕ್ಕಾಗಲ್ಲ ಸರ್, ಮನೇಲಿ ಕೆಲಸ ಮಕ್ಳಿಗೆ ಮಾಡಬೇಕು. ಒಂದು 2 ದಿವಸ ಬಿಟ್ಟು ಹೋಗೋದಪ್ಪ. ಸಿದ್ದೇಗೌಡರು ನೋಡ್ಕೊಳ್ಳಲ್ಲ? ಇಲ್ಲ ಸರ್, ನೋಡಲ್ಲ. ಬಿಟ್ಟಿರೋದಿಲ್ಲ ಅನ್ನಿ ನಿಮ್ಮನ್ನ? ಹಂಗೆಲ್ಲ ಇಲ್ಲ ಸರ್.
ಸಿದ್ದೇಗೌಡ್ರೆ, ಹೇಳಿ ಸರ್. ಬಾಳೆ ಹೆಂಗ್ ಬೆಳಿತೀರಿ ಹೇಳಿ? ಬಾಳೆ ಸಹ ಹಾಂ. ನಾವು 2,000 ಕಟ್ ಹಾಕಿದ್ದೀನಿ ಸಹ ಈಗಲೂ. ಈಗ ಹೆಂಗಂದ್ರೆ ಫಸ್ಟು ಗುಂಡಿ ತೆಗೆದ್ಬಿಡು ಸರ್. ಅಲ್ಲ, ನೇಂದ್ರನ್ ಬೆಳೆಯೋದ ಅಥವಾ ಯಾವ್ದು ಬೆಳೆಯೋದು? ನೇಂದ್ರ ಬೆಳೆ ಸಹ ಈಗ ನೇಂದ್ರ. ಈಗ ಕೋಸು ಮಾಮೂಲಿ ಸಾಲು ಹೊಡೆದ್ಬಿಟ್ಟು ಸಹ ಏರ್ಲಿ ಆರಂಭ ಮಾಡಿಸ್ಬಿಟ್ಟು ಸಾಲು ಹೊಡೆದ್ಬಿಟ್ಟು ಗುಂಡಿ ತಗೊಬಿಟ್ಟು ನೆಟ್ಬಿಡೋದು. ಈಗ ನೆಡೋದು ಅಷ್ಟೇ ಸರ್, ನೆಟ್ಬಿಡ್ತೀನಿ. ಇನ್ನೇನು ಈಗೇನು ಹಾಕಲ್ಲ ಸರ್ ಅದಕ್ಕೆ, ಇವಾಗ ಏನು ಹಾಕಲ್ಲ. ಕಂದೆಲ್ಲಿಂದ ತರ್ತೀರಿ? ಕಟ್ಟೆ ನಮ್ಮದೇ ಇದೆ ಸರ್. ನಿಮ್ದೇ? ಬೇರೆ ಕಡೆಯಿಂದ ತರೋದಿಲ್ಲ? ಬೇರೆ ಕಡೆ ತರಲ್ಲ ಸರ್, ನಮ್ಮದೇ ಬಿತ್ತನೆ ಇರ್ತದೆ ಸರ್. ಒಂದು ಗೆಡ್ಡೆಗೆ ಬೇರೆ ಕಡೆ 3 ರೂಪಾಯಿ ಕೊಡ್ಬೇಕು ಸರ್. ಈಗ ನಮ್ಮ ಕಟ್ಟನೆ ನಮಗೆ ಚೆನ್ನಾಗಿ ಇಳುವರಿನ ಬರುತ್ತಲ್ಲ ಸರ್. ಈಗ ನಮ್ಮ ಬೇರೆ ಬೇರೆ ತಗೊಳ್ಳಲ್ಲ, ನಮ್ಮ ಕಟ್ಟನೆ ತಗೊಂಡು ನೆಟ್ಟಿದ್ದೀನಿ ಸರ್. ಇವಾಗ 2,000 ನೆಟ್ಟಿದ್ದೀನಿ. ಅದ್ರೊಳಗೆ ಈಗ ಅದಕ್ಕೆ ಸಾಲು ಹೊಡೆದ್ಬಿಟ್ಟು ಒಂದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಒಂದು ಜಮೀನಿಗೆ ಇದು ಹಾಕಿದ್ದೀನಿ ಸರ್. ಇದನ್ನ ಕೋಸು ನೆಟ್ಟಿ ಪಚ್ಚಿನ ಇವಾಗಲೂ ಆಳುಗಳು ಬಂದರು ಸರ್. ಕೋಸು ಸರ್, ಬಾಳೆ ಒಳಗಡೆ ಪುನಃ ಸಾಲು ಹೊಡೆದ್ಬಿಟ್ಟು ಸರ್. ಅದು ಕೋಸು ನೆಟ್ಟಿದ್ದೀನಿ ಸರ್. ಅದು ಈಗ ಅದು 80 ದಿನಕ್ಕೆ ಅವತ್ತಿರುತ್ತೆ ಸರ್. ಈರುಳ್ಳಿನೂ ಬರ್ತದೆ ಸರ್. ಅದು ಇನ್ನೊಂದು ಜಮೀನಲ್ಲಿ ಒಂದು ಜಮೀನಿಗೆ ಕೋಸು ಹಾಕಿದ್ದೀನಿ, ಒಂದು ಜಮೀನಿಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಅಂದ್ರೆ ಯಾವುದು? ರಾಜೀರುಳ್ಳಿ? ಸಣ್ಣ ಈರುಳ್ಳಿ ಸರ್. ತರ್ಕನಾಮಿ ಸಂತೆಯಲ್ಲಿ ತಂದು ಸರ್. ಆಯ್ತು. ಒಂದು ಕ್ವಿಂಟಾಲ್ಗೆ 3,400 ರೂಪಾಯಿ ಸರ್. ಆಯ್ತು. ಕೋಸು ನರ್ಸರಿನಲ್ಲಿ ಸಸಿ ತಗೊಂಡು? ನರ್ಸರಿಲಿ ಸರ್ 60 ಪೈಸೆ ಸಹ ಒಂದು ಗಿಡ. 15,000 ನೆಟ್ಟಿದ್ದೀನಿ ಸರ್ 30 ಕುಂಟೆಗೆ. ಪರವಾಗಿಲ್ಲ. 1 ಎಕರೆಗೆ ಈರುಳ್ಳಿ ನೆಟ್ಟಿದ್ದೀನಿ 3 ಕ್ವಿಂಟಾಲ್ ಸರ್. ಅದೆಲ್ಲ ನಾಟಿ ಮಾಡಿದ್ದೀವಿ ಸರ್. ನಾಟಿ ಮಾಡಿ ಶುದ್ಧ ಪೈರು ಬಂದಿದೆ. ಆಯ್ತು. ಬಾಳೆ ಹೆಂಗ್ ನೋಡ್ಕೊಂತೀರಿ? ಬಾಳೆ ನೆಟ್ಟಿದ್ದು ಬಾಳೆ ಒಳಗೆ ಏನು ಗೊಬ್ಬರ ಹಾಕ್ತೀರಿ ಬಾಳೆಗೆ? ಎಲ್ಲ ಕಟಾಯ್ತಲ್ಲ ಸಹ. ಈಗೇನು ಬೇಕಿಲ್ಲ, 1-1.5 ತಿಂಗಳು ತುಂಬ ಮೇಲೆ ಸಹ ಗೊಬ್ಬರ ಹಾಕ್ಬೇಕಾದ್ರು. DAP, ಯೂರಿಯಾ, ಪೊಟಾಸು, ಕಾಂಪ್ಲೆಕ್ಸು, ಸೂಪರು. ಈಗ ಸಹ ಪುನಃ ಆಮ್ಯಾಕೆ ಏನಂತ ಬೆಡ್ ಉಳಿಸ್ಬಿಟ್ಟು ಬೆಡ್ ಕಟ್ತೀವಿ ಸರ್. ಟಿಲ್ಲರ್ ನಮ್ಮ ತೆಗೆಯೋದು ಸರ್. ಆ ಟಿಲ್ಲರ್ಲಿ ಹಾಕಟ್ಟಾಗ ದನನ ಗೊಬ್ಬರ ಹಾಕ್ಬಿಟ್ಟು ಒಂದೊಂದು ಮಕ್ಳಿಗೆ ಒಂದು ಗಡಿಗೆ ಆಗ ಗೊಬ್ಬರ ಹಾಕ್ಬಿಟ್ಟು ಬೆಡ್ ಕಟ್ಬಿಡ್ತೀವಿ. ಪುನಃ ಇನ್ನು ಮಾತೆ ಬರೋ ಗಂಟ ಔಷಧಿ ನೋಡ್ಕೊಂಡು ವಾಟೆ ಒಳ ಅದೇ ಔಷಧಿ ಹೋಗ್ಬಿಟ್ಟು ಆಮೇಲೆ ಗೊಬ್ಬರ ಹಾಕತ್ತೀವಿ ಸರ್. ಪುನಃ ಮಾಮೂಲಿ ಗೊಬ್ಬರ ಸರ್, ಸಲ್ಪೇಟು, ಪೊಟಾಸು, ಯೂರಿಯಾ, ಕಾಂಪ್ಲೆಕ್ಸು ಎಲ್ಲ ಥರದ ಗೊಬ್ಬರನ ಹಾಕ್ಬೇಕು ಸರ್. ಲೆಕ್ಕಾಚಾರ ಏನಿಲ್ವೇ ಅದಕ್ಕೆ? ಎಷ್ಟು ಹಾಕ್ಬೇಕು ಏನು? ಇಲ್ಲ, ನಾವು ಇಷ್ಟು ಗಿಡಕ್ಕೆ ಇಷ್ಟು ಅಂತ ಇರುತ್ತಲ್ಲ ಸರ್. 1/4 kg ಬೀಳುತ್ತಾ ಆ ಥರ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸರ್. ತೂಕ ಮಾಡೋಕ್ಕಲ್ಲ ಸರ್. ಇಷ್ಟು ಮುಟ್ಟೆ ಇಷ್ಟು ಗಿಡ ಅಂತ ಇರುತ್ತೆ, ಅಷ್ಟು ಲೆಕ್ಕಕ್ಕಂದು ಮುಟ್ಟ ತಂದು ಬಿಡ್ತೀವಿ ಸರ್. ಅದನ್ನೀಗ ಒಂದು ಡಬ್ಬಿ ಅಳತಿ ಮಾಡ್ಬಿಟ್ಟು ಒಂದು ಸರಿ ತೂಕ ಮಾಡ್ಬಿಟ್ಟು ಒಂದು 200 ಗ್ರಾಮ್ ಅಂತ ಬಿದ್ದರೆ ಒಂದು ಡಬ್ಬಿ ಅಳತಿ ಮಾಡ್ಬಿಟ್ಟು ಆ ಡಬ್ಬಿ ಸಮಕ್ಕೆ ಕೂದಾಕ್ಬಿಡೋದು ಸರ್. ಔಷಧಿ ತತ್ತೀವಲ್ಲ ಸರ್, ಆ ಡಬ್ಬಿಗೆ ಹಾಕ್ಬಿಡೋದು, ಸುತ್ತ ಹಾಕೋದು ಸರ್. ಫಸ್ಟ್ 2 ಸಾರಿ ಹೇಳ್ತಾ ಹೋಗ್ತೀವಿ. ಪುನಃ ಆಮೇಲೆ 3ನೇ ಸರಿ ಬೆಡ್ ಕಟ್ ಆಯ್ತದಲ್ಲ, ಆವಾಗ 3 ಸುತ್ತ ಹಾಕ್ತೀವಿ ಸರ್. ನಿಮ್ಮದೇ ಲೆಕ್ಕಾಚಾರ? ಹಾಂ ಸರ್. ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು? ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ ಸರ್. ಇಲ್ಲಿ ಅರ್ಧಳಿ ಫಾರಮಲ್ಲಿ ಮಾಡಿಸಿದ್ವಿ ಸರ್. ಮತ್ತು ಮಾಡಿಸಿದ್ಮೇಲೆ ಅವ್ರು ಹೇಳ್ತಾರಲ್ಲ ಇಷ್ಟಿಷ್ಟು ಹಾಕಿ ಅಂತ. ಅವ್ರು ಪೊಟಾಸ್ ಅಂಶನೇ ಹಾಕ್ಬಿಡಿ, ಪೊಟಾಸ್ ಅಂಶ ಚೆನ್ನಾಗದ ಅಂತಾರೆ. ಪೊಟಾಸ್ ಜಾಸ್ತಿನೇ ಹಾಕಲ್ಲ, ಯಾಕಂದ್ರೆ ಕಾಯಿ ಬಂದಾಗ ಮಾತ್ರ ಪೊಟಾಸ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಕಾಯಿ ಗಟ್ಟಿ ಬರಲಿ ಅಂತ ಸರ್. ಪೊಟಾಸ್ ಅಂಶ ಚೆನ್ನಾಗದ ನಮ್ಮ ಒಂದಲ್ಲಿ ಯೂರಿಯಾನ ತಗೊಳ್ಳೋದೇ ಇಲ್ಲ ಸರ್. ಯೂರಿಯಾ ತಕ್ಕರೆ ಎಲ್ಲ ಬೆಳೆಚಿಗ್ರನಾಗ್ಬಿಡುತ್ತೆ. ಯೂರಿಯಾ ಹಾಕೋದೇ ಇಲ್ಲ ಅಲ್ಗ. ಅವ್ರು ಹೇಳಿದಾರೆ, ಅವ್ರೆಲ್ಲನೂ 3 ಜಮೀನು 3 ಥರ ಹೇಳಿದ್ದಾರೆ ಸರ್. ಅದಾದ ಅಲ್ಲಿ ಹಾಕೋದೇ ಇಲ್ಲ. ಅಂದರೆ ಮಣ್ಣು ಪರೀಕ್ಷೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿಸ್ಕೊಂಡಿದ್ದೀರಿ? ಆಮೇಲೆ ನಮ್ಮೂರಾಗ ಬಂದು ಇದನ್ನೇ ಮಾಡಿದ್ರು ಸರ್. ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಹುಡುಗರು ನಮ್ಮೂರಲ್ಲಿ ಬಂದು ಒಂದು 20 ದಿನ ಇದಾಕಿದ್ರು ಸರ್. ನಿಮ್ಮೂರಲ್ಲಿ ಉಳ್ಕೊಂಡಿದ್ರು? ಊರಲ್ಲಿ ಬಂದು ಇದು ಮಾಡಿಸಿದ್ರು ಸರ್. ಆಯ್ತು, ಸಂತೋಷ. ಆಯ್ತು. ನಮ್ಮೂರು ಕೋಟವಳಿಗೂ 20 ಹುಡುಗರು, ನಮ್ಮೂರು 20 ಹುಡುಗರು ಬಂದು ಇದೆಲ್ಲ ಇದಾಯ್ತು ಸರ್. ಅಲ್ಲ ಗೌಡ್ರೆ, ಈಗ ನೇಂದ್ರನ್ ಒಂದೇನ ಬೆಳೆಯೋದು? ಬಿಳಿ ಪುಟ್ಟಬಾಳೆ ಅಂತಾರಲ್ಲ, ಏಲಕ್ಕಿ ಸರ್. ಏಲಕ್ಕಿ ಸ್ವಲ್ಪ ಹಾಕ್ತೀವಿ, 600 ಕಟ್ಟ, ಒಂದು 20 ಗುಂಟೆ ಹಾಕ್ತೀನಿ ಸರ್ ಅಷ್ಟೇ. ಅದು ಯಾಕಂದ್ರೆ ಮಾರೇಟು ಸರ್ ಜಾಸ್ತಿ. ಅಲ್ಲ, ನೀವು ಯಾವಾಗ ಬಾಳೆ ಬೆಳೆದ್ರು ಬಾಳೆ ಒಳಗಡೆ ಈರುಳ್ಳಿ, ಆಮೇಲೆ ಕೋಸು, ತಪ್ಪರ, ಮೆಣಸಿ, ಅದರ ಇದು ಕೊತ್ತಂಬರಿನಾರು ಇಡ್ತೀನಿ ಸರ್ ಒಳಗಡೆ. ಹೌದು. ಬೆಳೆಗೆ 1 ತಿಂಗಳಿಗೆ 1.5 ತಿಂಗಳು 3 ತಿಂಗಳು ತಿರುತ್ತಲ್ಲ ಸರ್. 3 ತಿಂಗಳು ಬರೋ ಅಂಥ ಫಸಲಿಗೆ ಹಾಕತ್ತೀವಿ ಸರ್. ಏನು ಅನುಕೂಲ ಆ ಥರ ಬೆಳೆದ್ರೆ? ಏನು ಅನುಕೂಲ? ಅದು ಯಾಕೆ ಅನ್ಕಂದ್ರೆ ಈಗ ಜಮೀನು ಖಾಲಿ ಇರುತ್ತಲ್ಲ ಸರ್. ಆಗ ಈಗ ಸಣ್ಣ ಬೇರು 3 ತಿಂಗಳ ಗಂಟೆ ಬೇರು ಬರಲ್ಲ ಸರ್ ಜಾಸ್ತಿ. 10 ಗಂಟೆ ಫಸಲು ಬಂದ್ಬಿಡುತ್ತೆ ಸರ್. ಆ ಫಸಲು ಬಂದಾಗಿರುತ್ತೆ, ನಮ್ಗೆ ಪ್ರಾಫಿಟ್ ಆಗುತ್ತೆ. ಜಮೀನು ವ್ಯವಸಾಯನೂ ಮಾಡೋದಾಗೈತ. ಹೌದಾ? ಸರಿ ಸರ್, ಅಷ್ಟೇ ಸರ್. ಬೇರೆ ಇನ್ನೇನೇನು ಹಣ್ಣಿನ ಬೆಳೆ ಹಾಕ್ಕೊಂಡಿದ್ದೀರಿ? ಇನ್ನೇನು ಆಮೇಲೆ ಏನೋ ಸರ್ 3 ತಿಂಗಳು ತುಂಬಿದ ಮೇಲೆ ಏನು ಮಾಡೋಕ್ಕಾಗಲ್ಲ. ಬಾಳೆದಲ್ಲ, ನಿಮ್ಮ ಜಮೀನಲ್ಲಿ ಬೇರೆ ಹಣ್ಣಿನ ಬೆಳೆಗಳು ಏನೇನು ಬೆಳೆದಿದೆ? ಹಣ್ಣಿನ ಬೆಳೆ ಅಂದರೆ ಅದೇ ಸರ್, ಒಂದು 2 ಮಾವಿನ ಮರ ಐತೆ, 2 ಮಾವಿನ ಮರ, ಒಂದು ಹಲಸಿನ ಮರ ಐತೆ, ಇಂಬಿ ಗಿಡ ಐತೆ, ಒಂದು ಗಂಧದ ಗಿಡ ಐತೆ, 4 ತೇಗದ ಮರ ಐತೆ, 2 ಕೈ ಬೇವನ ಐತೆ, 2 ಹೊಂಗ ಗಿಡನೂ ಐತೆ. ಅಲ್ಲೇ ಬತ್ತ ಅಡಿಕೆ ಗಿಡ ಬಿಡಿ ಒಂದು ಪ್ಲಾಟ್ ಆಯಿತು. ಇಷ್ಟು ಪದಾರ್ಥ ನಮ್ಮ ಜಮೀನಲ್ಲಿ ಐತೆ ಸರ್. ಈಗ ಬೇವಿನ ಸೊಪ್ಪು ಹಾಕ್ತೀನಿ ಮಾಮೂಲಿ ಕಬ್ಬು ಸಪ್ರೇಟ್ ಹಾಕತ್ತೀವಿ ಸರ್. ಬೇರೆ ಕಬ್ಬು ಹಾಕಿದ್ರೆ 3 ಬೆಳೆ 4 ಬೆಳೆ ಕಬ್ಬು ತಯಾರಿಲ್ಲ. ಅದೊಂದು 2 ಎಕರೆ ಕಬ್ಬು ಐತೆ, ಸಪ್ರೇಟ್ ಕಬ್ಬು ಹಾಕತ್ತೀವಿ.
ಅದಕ್ಕೇನ ಬುಡಿ ಮಾಮೂಲಿ ಏರ್ ಆರಂಭ ಮಾಡಿಸೋದು ಹಾಂ. ಅಷ್ಟೇ ಸರ್. ನಿಮ್ಮ ಜಮೀನಲ್ಲಿ ಬಾಳೆ ಬೆಳೆಯೋದು ನೋಡ್ಕೊಂಡಿದ್ದೀರಾ ಜ್ಯೋತಿ ಅವರೇ? ಹಾಂ ನೋಡಿಮಿ ಸರ್. ಹೆಂಗೆ ಬೆಳಿತಾರೆ ಬಾಳೆನ ನಿಮಗೆ ಗೊತ್ತಿರೋ ಹಂಗೆ ಹೇಳಿ. ಗೊನೆ ಹೆಂಗೆ ಬರುತ್ತೆ? ಚೆನ್ನಾಗಿ ಬರ್ತದ? ಚೆನ್ನಾಗಿ ರುಚಿ ಬರ್ತದೆ, ಇರುತ್ತಾ? ರುಚಿಯಾಗಿರುತ್ತಾ ಸರ್. ಹಾಂ. ಬಾಳೆ ಕಾಯಿನಲ್ಲಿ ಏನೇನು ಅಡುಗೆ ಮಾಡ್ತೀರಿ? ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡ್ತಾವೆ, ಹ್ಞೂ. ಆಮೇಲೆ ಹುಳಿ ಮಾಡ್ತಾರೆ, ಹ್ಞೂ. ಬಾಳೆಕಾಯಿ ಬಜ್ಜಿ ಬೋಂಡ ಗಿಂಡ ಬೋಂಡ ಬಜ್ಜಿನೂ ಮಾಡ್ತೀವಿ ಸರ್. ನಾನೇ ನೆನಪಿಸ್ಬೇಕಲ್ಲ ನಿಮ್ಗೆ. ಹ್ಞೂ. ಚಳಿಗಾಲದಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವೇ? ಬಜ್ಜಿ ಮಾಡ್ತೀವಿ, ಚಿಪ್ಸ್ ಮಾಡ್ತೀವಿ. ಹ್ಞೂ. ಈಗ ಬಾಳೆ ಒಳಗಡೆ ಕೋಸು, ಈರುಳ್ಳಿ, ಬೇರೆ ತರಕಾರಿ ಎಲ್ಲ ಬೆಳಿತಾರಲ್ಲ, ಅದು ಬಾಳೆ ಜೊತೆ ದಿಂಡಿನಲ್ಲಿ ಬೆಳ್ಕೊಂಡಿರ್ತಾರ? ಹ್ಞೂ ಸರ್, ಬಾಳೆ ಜೊತೆನೇ ಇರುತ್ತೆ? ಇರುತ್ತೆ. 3 ತಿಂಗಳು ಫಸಲ್ವ ಸರ್ ಅದು, ಭಾಳ ಮಂದಿಗೆ ಇರೋದು. ಹಾಂ. ಅನುಕೂಲ ಆಗಿದೆ ಅಲ್ವಾ ಅನುಕೂಲ ಅದರಿಂದ? ಆಗಿದೆ ಸರ್. ಮನೇಲಿ ಅಡುಗೆಗೂ ಸಿಗ್ತದೆ, ಆಮೇಲೆ ಮಾರಕ್ಕೂ ಆಯ್ತದೆ. ಮಾರಾಟಕ್ಕೂ ಆಯ್ತಾ ಸರ್. ಇನ್ನು ಬಳ್ಳಿ ತರಕಾರಿ ಎಲ್ಲ ಬೆಳಿತಾರೆ ಅಂದ್ರಲ್ಲ ನೀವು, ಕುಂಬಳಕಾಯಿ ಅವೆಲ್ಲ ಎಲ್ಲಿ ಬೆಳೆದಿರಿ? ತೇವ್ರ ಹತ್ರ ಸರ್, ತೇವ್ರು ಇರ್ತಲ್ಲ ಅಲ್ಲಿಗೆ ಹಾಕ್ಬಿಟ್ರೆ ಹಬ್ಕೊಂಡು ಅದರಲ್ಲಿ ಬೆಳ್ಕೊಂಡು ನಾವು ಕಿತ್ಕೊಂಡು ಅಡುಗೆ ಉಪಯೋಗಿಸ್ಕೊತೀವಿ. ಪಕ್ಕ ಅಕ್ಕಪಕ್ಕದವ್ರಿಗೂ ಕೊಡ್ತೀವಿ ಸರ್. ಅಂದರೆ ಅವ್ರು ನಿಮ್ಗೇನಾದ್ರು ಕೊಡ್ತಾರೆ? ಅವರು ಕೊಡ್ತಾರೆ, ನಾವು ಕೊಡ್ತೀವಿ ಸರ್. ನೀವು ಅವ್ರಿಗೆ ಕೊಡ್ತೀರಿ? ಅಂದರೆ ತೊಗರಿ ಬೆಳಿತೀವಿ. ಹಾಂ. ಆಮೇಲೆ ಕಾಳು ಏನೇನು ಬೆಳ್ಕೊಂತೀರಿ? ಹೆಸರು ಕಾಳು, ಉದ್ದಿನ ಕಾಳು, ಅಲಸಂದೆ ಕಾಳು? ಅಲಸಂದೆ ಕಾಳನ್ನು ಬೆಳಿತೀವಿ ಸರ್, ತೊಗರಿ ಬೆಳಿತೀವಿ, ಅವರ ಬೆಳಿತೀವಿ, ಇದು ಹಸಿರು ಕಾಳು ಬೆಳಿತೀವಿ. ಕಡಲೆಕಾಳು ಬೆಳಿತೀನಿ ಅಂದ್ರೆ? ಕಡಲೆಕಾಳನ್ನು ಬೆಳಿತೀವಿ ಸರ್. ಹೌದಾ? ಎಲ್ಲ ಥರ ಕಾಳುಗಳನ್ನು ಬೆಳ್ಕೊತೀವಿ ಸರ್. ಮನೆಗೆ ಬೇಕಾದಷ್ಟು ಬೆಳ್ಕೊಂತೀರಿ? ಇಲ್ಲ ಸರ್, ಮಾರಾಟಕ್ಕೂ ಮಾಡ್ತೀವಿ ಸರ್. ಮನ್ಗಷ್ಟು ಮಡಿಕೊಳ್ಳೋದು, ಮಾರಾಟಕ್ಕೂ ಬೆಳೆಯೋದು ಸರ್. ಹೇಗನ್ಸುತ್ತೆ ವ್ಯವಸಾಯ? ಚೆನ್ನಾಗಿ ಅನ್ಸುತ್ತೆ ಸರ್. ಯಜಮಾನರು ತುಂಬ ಲಾಸ್ ಆಯಿತು ಅಂತವ್ರೆ. ಒಂದೊಂದು ಸತಿಗೆ ಲಾಸ್ ಆಯ್ತಾ, ಒಂದೊಂದು ಸತಿಗೆ ಲಾಭ ಆಯ್ತಾ ಸರ್. ಈಗ ಲಾಸ್ ಆದಾಗ ಬೇಜಾರಾಗಲ್ವಾ? ಬೇಜಾರಾಯ್ತಾ ಸರ್, ಇನ್ನೇನು ಮಾಡೋದು. ಬೇಜಾರಾಯ್ತು. ಲಾಭ ಬಂದಾಗ ಖುಷಿ ಆಯ್ತಾ. ಈಗ ಏನು ಮಾಡ್ಬೇಕು ಹಂಗಾರೆ? ಎಲ್ಲವಾಗಲೂ ಲಾಭನೇ ಬರಬೇಕು ವ್ಯವಸಾಯದಲ್ಲಿ ಅಂದರೆ? ಚೆನ್ನಾಗಿ ಬೆಳಿಬೇಕು, ಮಾಡಬೇಕು. ರಾಸಾಯನಿಕ ಗೊಬ್ಬರಗಳು ಹಾಕ್ಬೇಕು. ಹಟ್ಟಿ ಗೊಬ್ಬರ ಹಾಕಬೇಕು. ಹಟ್ಟಿ ಗೊಬ್ಬರನೂ ಊಡ್ತಾರ ಸರ್, ಹಾಕ್ತಾರೆ. ಹಟ್ಟಿ ಗೊಬ್ಬರನೂ ಹಾಕ್ತಾರೆ. ನಿಗಾ ನೋಡಬೇಕು. ಈಗ ದುಡ್ಡು ಬರುತ್ತಲ್ಲ, ಆದಾಯ, ಆ ಟೈಮಲ್ಲಿ ಅದನ್ನು ಉಳಿತಾಯ ಮಾಡಿ ಇಟ್ಕೊಂಡ್ರೆ ನಷ್ಟ ಆದಾಗ ಅದನ್ನು ಬಳಕೆ ಮಾಡ್ಕೋಬೋದು ಅಂತ ಅನ್ಸಲ್ವಾ? ಅನ್ಸುತ್ತೆ ಸರ್. ಅದು ನಮ್ಮ ಮನೆಯವ್ರದ್ದೇ ಸರ್. ಉಳಿತಾಯ ಲಾಭ ಅದೆಲ್ಲ ಅವ್ರದ್ದು ಸೇರಿದ್ದು ಸರ್. ಅಲ್ಲ, ನೀವು ದುಡ್ಡು ಉಳಿತಾಯ ಮಾಡ್ತಿರಲ್ಲಮ್ಮ. ಈಗ ನೀವು ನಿರೀಕ್ಷೆ ಮಾಡಿರಲ್ಲ, ಆದಾಯ ಬಂತು, ಅದರಲ್ಲಿ ಹೊಸಿ ಉಳಿತಾಯ ಮಾಡ್ಕೊಂಡ್ರೆ ಮುಂದೆ ಕಷ್ಟ ಕಾಲಕ್ಕೆ ಆಗಲ್ವೇ ನಿಮಗೆ? ಆಯ್ತು ಸರ್. ಅಲ್ಲ, ನಿಮ್ಗೆ ಹಂಗೆ ಅನ್ಸಲ್ವಾ ಅಂತ ಕೇಳ್ತಿದ್ದೀನಿ. ಅನ್ಸುತ್ತಾ ಸರ್? ಈಗ ಯಾವಾಗ ನಷ್ಟ ಆಯಿತು ಅವಾಗ ಅಲ್ಲಿ ಮಡಗಿದೀವಲ್ಲ ದುಡ್ಡು, ಅದನ್ನ ಇಲ್ಲಿ ಬಳಸ್ಕೋಬೋದಲ್ಲ ಅಂತ ಅನ್ಬೋದಲ್ಲ? ಅದೇ ಸರ್. ಈಗ ನೀವೇ ನೋಡವ 20 100 ರೂಪಾಯಿ ಉಳಿಸ್ತೀರಿ ಎಲ್ಲಿ ಸಂಘದಲ್ಲಿ. ನಿಮ್ಮ ಕಷ್ಟ ಕಾಲದಲ್ಲಿ ದುಡ್ಡು ತಗೊಳ್ಳೋದಿಲ್ವಾ? ತಗೋತೀವಿ ಸರ್. ಅದರಲ್ಲಿ ಸಿದ್ದೇಗೌಡ್ರಿಗೆ ತೆಗೆದು ಕೊಡ್ತೀವಲ್ಲ ಸರ್. ಅವ್ರಿಗೆ ದುಡ್ಡು ಬಂದಾಗ ಹೊಸಿ ಕೊಡಿ ನನಗೆ ಅಂತ ಕೇಳಿ ಅಂತ ಹೇಳ್ತಿದ್ದೀನಿ. ಅದು ಕೊಡಲ್ಲ ಸರ್ ಅವರು. ನಿಮ್ಗೆ ತಿಕ್ಕೆ ಅಂತಾರ ಸರ್. ಮತ್ತೆ ನೀವು ಹೇಳಿ, ನಿಮ್ಗೆ ಯಾಕೆ ದುಡ್ಡು ನಾನು ಕೊಡೋಕ್ಕಿಲ್ಲ ಅಂತ? ಅವ್ರು ಕೊಟ್ಟದ್ನೇ ಸರ್ ನಾವು ಕಟ್ಟೋದು. ಮತ್ತೆ ಕೊಡ್ತಾರಲ್ಲ, ಜಾಸ್ತಿ ಕೊಡಿ, 12 ಸಂಘಕ್ಕೆ ಸೇರ್ಕತೀನಿ, ಜಾಸ್ತಿ ಉಳಿತಾಯ ಮಾಡ್ತೀನಿ ಅಂತ ಹೇಳಿ ಜ್ಯೋತಿ ಅವರೇ. ಸರಿ ಸರ್, ಹೇಳ್ತೀನಿ ಸರ್. ಮತ್ತೆ ಸಿನಿಮಾ ಕರ್ಕೊ ಹೋಗ್ತಾರ ಸಿದ್ದೇಗೌಡರು? ಎಲ್ಗೂ ಕರ್ಕೊ ಹೋಗಲ್ಲ ಸರ್, ದೇವಸ್ಥಾನ ಅಷ್ಟೇ. ಬಿಟ್ರೆ ಜಮೀನು ಬಿಟ್ರೆ ದೇವಸ್ಥಾನ. ಸಿನಿಮಾಗಿನ ಕರ್ಕೊ ಹೋಗಲ್ಲ ಸರ್. ನಿಮ್ಗೆ ಇಷ್ಟ ಇಲ್ವೇ ಸಿನಿಮಾ ನೋಡ್ಬೇಕು ಅಂತ? ನಮ್ಗೇನು ಇಷ್ಟ ಇಲ್ಲ ಸರ್. ಯಾವಾಗ ನೀವು ಕಡೆ ಸಿನಿಮಾ ನೋಡಿದ್ದು? ಯಾವಾಗ ಅಂತಂದ್ರೆ ನಮ್ಮ ಮದುವೆ ಆದಾಗ ಸರ್, 2007ರಲ್ಲಿ. ಅಯ್ಯೋ, ಯಾವ ಸಿನಿಮಾ ಕರ್ಕೊ ಹೋಗಿದ್ರು? ಯುಗಾದಿ. ಯಾಕ್ರಿ ಸಿದ್ದೇಗೌಡ್ರೆ ಸಿನಿಮಾಕ್ಕೆ ಕರ್ಕೊ ಹೋಗೋದಿಲ್ವ ಅಂತ ಅವ್ರನ್ನ? ನೀವು ನೋಡೋದಿಲ್ವೇ ಸಿನಿಮಾ ನೋಡೋದಿಲ್ವೇ ನೀವು? ಸಿನಿಮಾ ಹೋಗಲ್ಲ ಸರ್, ಸಿನಿಮಾಗೆ ಹೋಗೋದಿಲ್ಲ. ಅದ್ಯಾಕೆ? ಸಿನಿಮಾ ಕೆಲಸಕ್ಕೆ ಹೋಗಲ್ಲ ಸರ್. ನಾವು ಟಿವಿನೇ ನೋಡೋಕೆ ಹೋಗಲ್ಲ ಸರ್ ಜಾಸ್ತಿ. ಹೌದಾ? ಮನೇಲಿ ಟಿವಿನೇ ನೋಡೋಕೆ ಪುಡ್ಸೋತೇನೇ ಇಲ್ಲ. ನಾವು ಬೆಳಗ್ಗೆ ಎದ್ದು ಬಂದು ಹೋದ್ರೆ ಸಾಯಂಕಾಲ ಆಯ್ತಾ ಬರೋದು. ಒಂದು ಜಮೀನಿಗೆ ಹೋಗೋದು, ಇಲ್ಲಿಗೆ ಹೋದ್ರೆ ಬರೋದು ಲೇಟ್ ಆಯ್ತಾ. ಸಾಯಂಕಾಲ ಆಯ್ತಾ ಸರ್ ಒಟ್ಲಿ. ಸಾಯಂಕಾಲದ ಮೇಲೆ ದನ ಕರ ನೋಡ್ಕೊಂಡು ಪುನಃ ಹೊಲ್ಕೊಂಡು ಟ್ರಿಪ್ ಹೋಗಿದ್ದು. ಸಾಯಂಕಾಲ ಒಂದು ಟ್ರಿಪ್ ಹೊಲ್ಕೊ ಹೋಗ್ಬೇಕು. ಹಂದಿ ಕೊಟ್ಲ ಸಾ, ಹಂದಿ ಕೊಟ್ಲ, ಅದಕ್ಕೊಂದು ಟ್ರಿಪ್ ಹೋಗಿ, ಯಾಕಂದ್ರೆ ಆಮೇಲೆ ಇರಲಿ ಅಂದ್ಬಿಟ್ಟು ಹೋಗಿದ್ದು ಬರ್ಬೇಕು ಸರ್ ಒಂದು ಟೈಮು. ಈಗ ಮೊದಲು ಅಲ್ಲೇ ಹೋಗಿ ಮಲಿಕತ್ತಿ ಸಹ ಜಮೀನುಗಳಿಗೆ ಯಾರು ಹೋಯ್ತಾ ಇಲ್ಲ. ಪುನಃ 9 ಗಂಟೆನಾಗ ಒಂದ್ಸರಿ ಹೋಗಿದ್ದು ಒಂದು ಟ್ರಿಪ್. ಅವರೇನು ಸ್ಕಂದ ಮಟ್ಟಕ್ಕೆ ಹೋಗಿದ್ದು ಬರ್ತೀವಿ ಸರ್. ನಾವು ಬರೋದೇ 9 ಗಂಟೆ ಆಗುತ್ತೆ ಸರ್.
ಟೈಮೇ ಇರಂಗಿಲ್ಲ ಟೈಮೇ ನಿಮಗೆ. ಇರಲ್ಲ, ಟೈಮೇ ಇರಲ್ಲ ಸರ್. ಬಂದ ಊಟ ಪುನಃ ಬೆಳಗ್ಗೆ ಹೊತ್ತಿಗೆ ಅದೇ ಕೆಲಸ ಸರ್. ಅದು ಯಾರು ತೀರೋದು ಆ ಜನ ಕೆಲಸ ಏನಿಲ್ಲ. ಈಗ ನೋಡಿ ಇವತ್ತು ಬೆಳಿಗ್ಗೆ ಈಗ 6 ಗಂಟೆಗೆ ಹೊಲಕ್ಕೆ ಹೋಗಿ ಗದ್ದೆಗೆ ಹೋಗಿ ಆಳುಗಳು ಬರ್ತಿರು. ಅವ್ರ ನೀರು ತಗೋ ಕೊಟ್ಬಿಟ್ಟು ನಾವುಗಳ ಕೆಲಸ ಮಾಡಿಬಿಟ್ಟು ಆಮೇಲೆ ಬಂದಿರೋ ಸರ್ ಇಲ್ಲಿಗೆ ಅಲ್ಲಿ ಕೋಸನ್ ಆಗ್ತಾ ತರೀತಿತ್ತು. ಬೇರೆ ನಮ್ಮ ತಾವು ಮಳೆ ಬೇರೆ ರಾತ್ರಿ ನೀರು ಬೀಳ್ತಿತ್ತು ಸರ್, ಮಳೆ ಬೀಳ್ತಿತ್ತು. ಅದಕ್ಕಾಗಿ ಮಳೆ ಬೀಳ್ತಿದ್ದಕ್ಕೆ ತೀರೋಲಿ ಅಂದ್ಬಿಟ್ಟು ಆಳುಗಳು ಬಿಟ್ಬಿಟ್ಟು ಇತ್ತ ಬಂದಿ ಸರ್. ನನ್ನ ತಮ್ಮ ಇದೆ ಸರ್, ನನ್ನ ತಮ್ಮ ಟಿಲ್ಲರ್ಗೆ ಹೋಯ್ತಾನೆ. ಅವ್ನು ಟಿಲ್ಲರ್ ಹೊಡೆಯಕ್ಕೆ ಹೋಯ್ತಾನೆ. ಏನೇನು ಇಟ್ಕೊಂಡಿದ್ದೀರಿ ನಿಮ್ಮ ಮನೆಯಲ್ಲಿ? ಅದೇ ಟಿಲ್ಲರ್ ಇಟ್ಟಿದ್ದೀನಿ ಸರ್. ಟ್ರ್ಯಾಕ್ಟರ್ ಇದೆಯಾ? ಟ್ಯಾಕ್ಟ್ರ್ ಇಲ್ಲ ಸರ್, ಟಿಲ್ಲರ್ ಇದೆ. ಟಿಲ್ಲರು ಮತ್ತು ಉಳುಮೆ ಉಪಕರಣ ಎಲ್ಲ ಇಟ್ಕೊಂಡು ಆರಂಭ ಇದೆಲ್ಲ ಆರಂಭ ಇದರಲ್ಲೇ ಸ್ವಲ್ಪ ಮಾಡ್ತೀವಿ. ಟ್ಯಾಕ್ಟ್ರಲ್ಲಿ ಮಾಡ್ಕೊತೀವಿ ಸರ್, ಮಾಡಿಸ್ತೀವಿ. ಸಾಲು ಹೊಡಬೇಕಾದ್ರೆ ಗಾಡಿ ಏರು ಸರ್. ಕಬ್ಬು ಹೆಂಗೆ ಬೆಳಿತೀರಿ ಹೇಳ್ರಪ್ಪ? ಕಬ್ಬು ಸಹ ಮಾಮೂಲಿ ಸಾಲ 3 ಅಡಿ ಸಾಲ ಸರ್. ತಳಿ ಯಾವುದು ನೆನಪಿಲ್ವೇ? ನಮ್ಮದು 517 ಸರ್. ಹೌದಾ? 517. ಸರಿ, ಹೇಳಿ ಹೆಂಗೆ ಬೆಳಿತೀರಿ ಕಬ್ಬು? ಅದು ಸರ್ ಫಸ್ಟು ಈಗ ಈಗಲೂ ನೆಟ್ಟಿದ್ದೀವಿ ಸರ್ ನಾವು. ಅದು ಮಾಮೂಲಿ ನೆಡ್ತೀವಿ. ಮೊದಲೆಲ್ಲ ಕೆಂಪನ ಕಬ್ಬು ಆಗ್ತಿತ್ತು. ಇವಾಗ ಅದು ಕೆಂಪನ ಕಬ್ಬು ತುಂಬ ರೋಗ ಸರ್, ಆಗೋದಿಲ್ಲ ಸರ್. 2 ಬೆಳೆ ಆಯಿತು ಅಂದ್ರೆ ಸರ್, 2 ಬೆಳೆ ಆಯಿತು ಅಂದ್ರೆ ಗೊಂಡೋಳ ತೊಪ್ಪ ಗೊಬ್ಬರ ಹೊಡ್ತೀವಲ್ಲ ಸರ್, ಆ ಗೊಂಡೋಳ ಬಂದು ಇದಾಗ್ಬಿಡ್ತಾ. 517 ಗೊಂಡೋಳ ಬೀಳೋದಿಲ್ಲ. ಹೌದಾ? ಈಗ ಅದಕ್ಕೇನೆ ಸರ್ ನಾಟಿ ಮಾಡ್ತು ಅಂದ್ರೆ ನಾಟಿ ಗೊಬ್ಬರ ಹುಡಿ ನಾಟ ದನದ ಗೊಬ್ಬರ ಹುಡ್ತೀವಿ ಸರ್, ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಒಂದು ತಿಂಗಳಿಗೆ ಪೈರು ಬರ್ತದೆ. ಆಗ ಮಾಮೂಲಿ ಗೊಬ್ಬರ ಹಾಕ್ತೀವಿ. ಆಗ ಜಮೀನಿಗೆ ಏನು ಗೊಬ್ಬರ ಕೊಡಬೇಕು, ಪೊಟಾಸ್ ಇದ್ದರೆ ಪೊಟಾಸ್ ಬಿಟ್ಬಿಟ್ಟು ಇನ್ನು ಬೇಕಿದೆ ಏನು ಕೊಡ್ಬೇಕು ಕೊಟ್ಬಿಟ್ಟು ಅಷ್ಟು ಮಾಡ್ತೀವಿ. ಅಷ್ಟಕ್ಕೆ ಪುನಃ ಅದೆಲ್ಲ ವ್ಯವಸಾಯ ಮುಗಿತು. ಟಿಲ್ಲರ್ ಹೊಡೆಸ್ಬಿಟ್ಟು ಪುನಃ ಆಮೇಲೆ ಇಷ್ಟುದ್ದ ಬರ್ತು ಅಂತ ಸಹ ಆವಾಗ ಸಾಲು ಮಾಡಿ ಏರ್ ಮಾಡಿ ಕಾಳ ಕಂಬಳ ಕಿತ್ಬಿಟ್ಟು ಕಾಳ ಗಿಳ ಕಿದ್ರೆ ಕಿಸ್ಬಿಟ್ಟು ಕೂಪರ್ ಹೊಡೆಸ್ಬಿಡ್ತೀವಿ ಏರ್ ಕಟ್ಟಿ ಗೊಬ್ಬರ ಹಾಕ್ಬಿಟ್ಟು ಅಷ್ಟೇ. ಈಗ ಸೋಗನು ಬಿಡಿಸ್ತೀವಿ ಸರ್, ಮೈಗೆ ಸೋಗು ಬಿಡಿಸಲ್ಲ. ಅನ್ನ ಬೆಳೆ ಗಂಟ 3 ಕಿತ್ತ ಗೊಬ್ಬರ ಹಾಕ್ತೀವಿ ಸರ್, ನೀರು ಕಟ್ತೀವಿ ಅಷ್ಟೇ. ಅದಕ್ಕೇನು ಔಷಧಿ ಮಿಸಿ ಹೊಡಬೇಕು ಅನ್ನೋಂಗಿಲ್ಲ. ಕಳೆ ಕಂಬಳ ನೋಡ್ಕೊಳ್ಳೋದು, ಗೊಬ್ಬರ ಹಾಕೊಳ್ಳೋದು ಅಷ್ಟೇ ಸರ್. ಅದಕ್ಕೇನೆ ಇದು ಮಾಡೋಂಗಿಲ್ಲ. ಸೆತ್ತ ಬರ್ತಾ ಇರೋ ನೋಡ್ಕೋಬೇಕು ಅಷ್ಟೇ ಸರ್. ಎಷ್ಟು ಟನ್ ಬೆಳಿತೀರಿ ಎಕರೆಗೆ? ಸರ್ ವಾಸ್ತವ 70 ಟನ್ ಆಗಿತ್ತು ಸರ್. 1 ಎಕರೆಗೆ? 70. ಪರವಾಗಿಲ್ಲ. ಎಲ್ಲಿ ಫ್ಯಾಕ್ಟ್ರಿಗೆ ಹೊಡೆಯಲ್ಲ? ಪ್ಯಾಟ್ರಿಲ್ಲ ಸರ್, 70,000 ಬೆಲ್ಲ ಆಗಿತ್ತು ಸರ್. ನಾವು ಆಲ ಮನೆ ಆಡಿಸ್ತದೆ ಸರ್, ಪ್ಯಾಟ್ರಿ ಹೊಡೆಯಲ್ಲ ನಾವು. ಪ್ಯಾಟ್ರಿ ಜ್ಯೋತಿ ಅವ್ರು ಕೇಳ್ತೀನಿ ತಡೀರಿ. ಆಲೆ ಮನೆ ಬಗ್ಗೆ ಹೇಳವ, ನಿಂಗೇನು ಗೊತ್ತ? ಪ್ಯಾಟ್ರಿಗೆ ಕೊಡೋಲ್ಲ ಸರ್ ನಾವು. ಆಲೆ ಮನೆ ಆಡ್ತಾರಂತಲ್ಲ, ಹೆಂಗಿರುತ್ತೆ, ಬೆಲ್ಲ ಹೆಂಗ್ ಮಾಡ್ತಾರೆ, ಏನು ಹೊಸ ಹೇಳಿ, ನಿಮಗೆ ಏನು ಗೊತ್ತದೆ? ನೀವು ಹೋಗಲ್ವೇ ಆಲೆ ಮನೆಗೆ? ಆಲ ಮನೆಗೆ ಬರಲ್ಲ ಸರ್ ನಾವು, ಅದಕ್ಕೆ ಹೋಗಲ್ಲ ಸರ್. ಆಳು ಬೇರೆ ಆಳುಗಳು ಲೇಬರ್ಗಳು ಬರ್ತಲ್ಲ, ಆಳುಗಳು ಇರ್ತಲ್ಲ ಸರ್. ಅವ್ರ ಗಡ್ಗ ಮಾಡ್ಕೊಡೋದು ಕೂಲಿ ಸರ್. ಆ ಕಬ್ಬು ತಗೋ ಹಾಕ್ತೀವಿ ಸರ್, ನಾವು ಆಡಿಸ್ಕೊಡ್ತಾರ ಅಷ್ಟೇ. ನಾವು ಹೋಗೊಂದು ಅದ್ಕೊಂಡು ನಾವು ಆಡಿಸ್ಕೋಬೇಕು ಅಷ್ಟೇ. ಓಲಿ ಬೆಲ್ಲನಾರು ಮನೇಲಿ ಬಳಸ್ತೀರಾ ಇಲ್ವೋ? ಬಳಸ್ತೀವಿ ಸರ್, ಬೆಲ್ಲನೇ ಸರ್. ಬೆಲ್ಲನೇ. ಬೆಲ್ಲನೇ? ಸಕ್ಕರೆ ಬಳಸೋದಿಲ್ಲ ಸರ್ ಮನೆಯಲ್ಲಿ? ಸಕ್ಕರೆ ಹಾಕಲ್ಲ ಸರ್. ಬೆಲ್ಲದ ಟೀ, ಬೆಲ್ಲದ ಕಾಫಿ, ಹಾಲ್ಗೂ ಬೆಲ್ಲನೇ ಹಾಕಿ ಕುಡಿಯೋದಾ? ಬೆಲ್ಲನೇ ಸರ್. ಚೆನ್ನಾಗಿರ್ತದ? ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ. ಪಾಯಸ ಮಾಡಿದ್ರೆ ಬೆಲ್ಲನೇ ಸರ್. ಕಜ್ಜಾಯ ಮಾಡಿದ್ರೆ ಬೆಲ್ಲನೇ. ಎಲ್ಲದಕ್ಕೂ ಬೆಲ್ಲ. ಬೆಲ್ಲ. ಸರಿ ಕಣವ, ಒಳ್ಳೇದು. ಅಣ್ಣ ಏನೋ ಹೇಳಿದ್ರಿ, ಎಷ್ಟು ದುಡ್ಡು ಬಂತು ಅಂದ್ರಿ ಬೆಲ್ಲ ಆಡಿಸಿ? ಬೆಲ್ಲ ಆಡಿಸ್ತಾರೆ ಸಾ. ಇವಾಗ ಅದು ರೈಟ್ ಇದ್ದಾಗ ಸಾ ವರ್ಷಕ್ಕೆ ಒಂದು ಟ್ರಿಪ್ ಈಗ ನೋಡಿ ಈ ಸಂಕ್ರಾಂತಿ ಅಲ್ಲ ಸಾ, 5,000 ರೂಪಾಯಿನೂ ಆಗುತ್ತಾ. 5,000 ರೂಪಾಯಿ, 1,000 ಬೆಲ್ಲಕ್ಕೆ 5,000 ರೂಪಾಯಿ ಆಗುತ್ತಾ. ಈಗ ಇಲ್ಲಿಂದ ಈಚೆಗೆ ವಾಸರಿ 15 ಆಚೆಗೆ 4,000, 3,000, 3,500 ಸರ್. ಅದರಲ್ಲಿ ನಮಗೆ 2,500 ರೂಪಾಯಿ, 3,000 ರೂಪಾಯಿ ಉಳಿತು ಸರ್. 1,000 ಬೆಲ್ಲಕ್ಕೆ 3,000 ರೂಪಾಯಿ ಉಳಿತು ಸರ್. ಅಂದ್ರೆ ನೀವು ಯಾವಾಗಲೇ ಕಬ್ಬು ಬೆಳೆದ್ರು ಬೆಲ್ಲ? ಯಾವಾಗಲೇ ಕಬ್ಬು ಬೆಳೆದ್ರು ನಾವು ಆ ಪ್ಯಾಟ್ರಿಗೆ ಕೊಟ್ಟಿಲ್ಲ ಸರ್, ಬರೀ ಆಲ ಮನೆ ಆಡ್ಸೋದು. ಹೌದಾ? ಅವ್ರಿಗೆ ಕಬ್ಬು ನಾವು ತಗೋವಾಗ ಆಲ ಮನೆಗೆ ಇಟ್ಬಿಡೋ ಸರ್, ಆಡಿಸ್ತಾರೆ. ಅವ್ರಿಗೆ 1,000ಕ್ಕೆ 900 ರೂಪಾಯಿ ಕೊಟ್ಬಿಡೋ ಸರ್. ಪಿಂಡಿ ಕಟ್ಟಿ ಹೊರ ಕಟ್ಟಿ ಕೊಡ್ತಾರೆ. ನೀವು ಕಬ್ಬು ಒಳಗಡೆ ಏನು ಬೇರೆ ಬೆಳೆ ಬೆಳೆಯ? ಬೇರೆ ಬೆಳೆ ಆಗಲ್ಲ, ಬೆಳೆಯೋಕ್ಕಾಗಲ್ಲ ಸರ್. ಅಲ್ಲ, ಮೊದಲು 3 ತಿಂಗಳು ಬೆಳಿಬೋದು ಅಂತಾರೆ. ಅದ್ರ ಬೆಳೆಯೋಕ್ಕಾಗಲ್ಲ ಸರ್ ಅಲ್ಲಿ. ಹೌದಾ? ಕಬ್ಬಲ್ಲಿ ಮಾತ್ರ ಬೆಳೆಯೋಕ್ಕಾಗಲ್ಲ. ಹೆಂಗಂದ್ರೆ ಇಷ್ಟುದ್ದ ಪೈರು ಬಂತವ್ರೆ ಪುನಃ ವ್ಯವಸಾಯನೇ ಮಾಡ್ಬೇಕಲ್ಲ ಸರ್. ವ್ಯವಸಾಯ ಮಾಡೋದಕ್ಕೆ ಅದಕ್ಕೆ ಕಬ್ಬು ಬೇರೆ ಫಸಲು ಬೆಳೆಯೋಕ್ಕಾಗಲ್ಲ. ತರಕಾರಿ ಏನೇನು ಬೆಳಿತೀರಿ? ತರಕಾರಿ ಸಹ ಬದನೆ, ಟಮಾಟೆ, ಮೆಣಸಿ, ಅರ್ಶಿನದೊಳಗೆ ತೊಗರಿ. ಅರ್ಶನೂ ಬೆಳಿತೀರಾ? ಹೇಳಿ ಅರ್ಶನದ ಬಗ್ಗೆ ಒಂಚೂರು. ಅರ್ಶಿನ ಸಹ ಫಸ್ಟು ಸ್ಟಾರ್ಟಿಂಗಲ್ಲಿ 5ನೇ ತಿಂಗಳು ಅರ್ಶಿನ ಹಾಕ್ತೀವಿ ಸರ್. ಅರ್ಶಿನ ಹಾಕಿದಾಗ ಉಳುಮೆ ಮಾಡಿ ಎಲ್ಲ ಗೊಬ್ಬರ ಉಡಿಸ್ಕೊಂಡು 5ನೇ ತಿಂಗಳು ಸಾಲು ಹೊಡಿಸ್ತೀನಿ. ಈ ಟ್ಯಾಕ್ಟ್ರಲ್ಲಿ ಬೆಡ್ ಹೊಡಿಸ್ಬಿಟ್ಟು ನಾಟಿ ಮಾಡಿಸ್ಬಿಡೋದು ಸರ್. ಬೆಡ್ಗೆ ಸೂಪರ್ ಇಟ್ಬಿಟ್ಟು ನಾಟಿ ಮಾಡಿಸ್ಬಿಡೋದು. ನಾಟಿ ಮಾಡಿಸ್ತಾ ಅಂತಾಗ ಮೊಳಕೆ ಬರಗಂಟೆ ಏನು ಮಾಡಲ್ಲ ಸರ್. ಮೊಳಕೆ ಬಟ್ಟು 2 ತಿಂಗಳು ಮೊಳಕೆ ಬರ್ತದೆ ಸರ್. ಆವಾಗ ಅದ್ರಲ್ಲಿ ಕಳೆ ಗಿಳಕಿದ್ರೆ ಕಿಳಿಸ್ಬಿಟ್ಟು ಆಗ ಪೊಟಾಸು, ಸಾಲ್ಪೇಟು, ಪೊಟಾಸು, ಕಾಂಪ್ಲೆಕ್ಸು, ಯೂರಿಯಾ ಇಷ್ಟು ಹಾಕ್ತೀನಿ ಸರ್. ಪುನಃ ಇನ್ನು ಇಷ್ಟು ಬರ್ತು ಅಂದಾಗ ಪುನಃ ಹಾಕ್ತೇವೆ ಹಾಸಾಗ ಆಗೊಂದು ಟ್ರಿಪ್ ಗೊಬ್ಬರ. ಅದು ಬಿಟ್ಟರೆ 2 ಟ್ರಿಪ್ ಆಯ್ತು ಸರ್. ಔಷಧಿ ಮಾರಾಗಿರಿ ಬಿದ್ದರೆ ಔಷಧಿ ಹೊಡೆಯೋದು, ನೀರು ಕಟ್ಕೊಳ್ಳೋದು. ಡ್ರಿಪ್ಪಲ್ಲಿ ಗೇಟ್ ಇರ್ತಾವೆ, ಇಲ್ಲ ನೀರಿಗೆ ಮಾಮೂಲಿ 500 ಕಟ್ಟೋದು. ಆಮೇಲೆ ಔಷಧಿ ಹೊಡೆದ್ಬಿಟ್ಟು 3ನೇ ಗೊಬ್ಬರ ಮಾತ್ರ ಸಲ್ಪೇಟು, ಪೊಟಾಸ್ ಹಾಕ್ಬೇಕು ಸರ್. ಸಲ್ಪೇಟು, ಪೊಟಾಸ್ ಹಾಕ್ಬೇಕು. ಅಷ್ಟಕ್ಕಾಗ ಇವಾಗ ನೆನ್ನೆ ದಿನ ಸೋಕು ಕೂದು ಸರ್. ಇವಾಗ ನೆನ್ನೆ ಸೋಕು ಕಟ್ಟೋಕೆ ಮಾಡೋದು. ಶಿವರಾತ್ರಿ ಆದಮೇಲೆ ಕಳಿಸ್ತೀನಿ ಸರ್. ಹಸಿಗಂಟೆ 2 ನೀರು ಕಟ್ಬಿಟ್ಟು ಅಷ್ಟೇ ಸರ್. ಅರ್ಶನದಲ್ಲೂ ಆದಾಯ ಚೆನ್ನಾಗಿದೆಯಾ? ಅರ್ಶಿನ ಚೆನ್ನಾಗಿದೆ, ವಾಸರಿ ಚೆನ್ನಾಗಿದೆ ಸರ್. ಅರ್ಶಿನ ಸ್ವಲ್ಪ ಮಾರು ಸರ್.
ಸರಿ ಸ್ವಲ್ಪ ಮಾರು ಯಾಕ ನೀರು ಜಾಸ್ತಿ ಇಲ್ಲ ವಾಸನೆ ಮಳೆನೂ ಚೆನ್ನಾಗಿತ್ತು ಸರಿ ವಾಸನೆ ಚೆನ್ನಾಗಿತ್ತು ಸರ್ ಸ್ವಲ್ಪ ಬೀಳು ಕಡಿಮೆ. ಎಷ್ಟು ಖರ್ಚಾಗುತ್ತೆ ಒಂದು ಎಕರೆಗೆ? ಸರ್ ಅದಕ್ಕೆ 40,000 50,000 ರೂಪಾಯಿ ಖರ್ಚಾಯ್ತು ಸರ್. ಆದಾಯ ಬಂದರೆ ಎಷ್ಟು ಬರುತ್ತೆ? ಆದಾಯ ಸಹ ವಾಸರಿ ಅದಕ್ಕೆಲ್ಲ ಖರ್ಚೆಲ್ಲ ಸೇರಿಸಿ ಒಟ್ಟಿಗೆ 7,10,000 ರೂಪಾಯಿ ಆಗಿತ್ತು ಸರ್. 50,000 ಖರ್ಚಾದ್ರೆ ಸರ್ ಆ 1,60,000 ರೂಪಾಯಿ ಉಳಿದಿತ್ತು ಸರ್ ವಾಸರಿ. ಈ ಸರಿ ಏನಂತ ಕಾಣ್ತಾ ಇಲ್ಲ ಸರ್. ಅಷ್ಟನ್ನ ನೋಡಿದ್ರೆ ಭೂಮಿಲಿ ಕಿತ್ತಿರೋದು ನೋಡಿದ್ರೆ ಗೊತ್ತಾಯ್ತಲ್ಲ, ಪರೀಕ್ಷೆ ಮಾಡಿದ್ರೆ. ಮಾರದಲ್ಲಿ ಏನು ಹೇಳಿ ಅರಿಶಿನ ಎಲ್ಲಿ ಮಾರ್ತೀರಿ? ಅಷ್ಟ ಸಹ ನಗರ ಸಹ ನಗರದಲ್ಲೇ ಈಗ ಆಗಿದಿಲ್ಲ ಸರ್. ಮೊದಲೆಲ್ಲ ಇರೋಳು ತಗೋ ಬೇಯಿಸ್ತೀರಾ ಅಥವಾ ಬೇಯಿಸಿ ಸರ್. ಬೇಯಿಸ್ತೀರಾ? ಮೊದಲೆಲ್ಲ ನಗರ ಇರೋಳು ತಗೋ ಸರ್. ಈಗ ಈ ನಗರದಲ್ಲಿ ಆದ್ಮೇಲೆ ನಗರದಲ್ಲಿ ಅರಿಶಿನ ಬೇಯಿಸೋದಾದ್ರೂ ತಿಳ್ಕೊಂಡಿದ್ರೆ ನಾವು ಜ್ಯೋತಿ ಅವರೇ? ಹ್ಞೂ ಸರ್. ಹೇಳಿ ಹೆಂಗೆ ಬೇಯಿಸ್ತಾರೆ ಅರಿಶಿನ ಅಂತ. ಅದು ತೊಪ್ಪ ಹಾಕ್ಬಿಟ್ಟು ಮೇಲೆ ನೀರು ಹಾಕ್ಬಿಟ್ಟು ಅರ್ಶಿನಕ್ಕೆ ಬಾಣ್ಲಿಗೆ ಅರ್ಶಿನ ತುಂಬಿಟ್ಟು ತೊಪ್ಪದ ನೀರು ಹಾಕ್ಬಿಟ್ಟು ಮೇಲೆ ಗೋಣಿ ಚೀಲ ಹಾಕ್ಬಿಟ್ಟು ಅಡಿಲಿ ಉರಿ ಹಾಕ್ಬಿಟ್ಟು ಬೇಯಿಸ್ತಾರೆ ಸರ್. ಹೌದಾ? ಹಾಂ ಹಾಂ ಹಾಂ. ಮತ್ತು ಎಷ್ಟೊತ್ತು ಬೇಯಿಸ್ಬೇಕು? ಬೆಂದದೆ ಅಂತ ಹೆಂಗೆ ಗೊತ್ತಾಯ್ತದ ಅರಿಶಿನ? ಅವ್ರಿಗೆ ಗೊತ್ತಾಯ್ತಲ್ಲ ಸರ್, ಎತ್ತಿ ನೋಡ್ತಾರೆ. ಬೆಂದಿಲ್ಲದ ಅವ್ರಿಗೆ ಗೊತ್ತಾದಾಗ ಅವರು ಸುರ್ಕತ್ತಾರ ಸರ್ ಬೆಂದು. ಸರಿ ಸರಿ. ಆಮೇಲೆ ಒಣಗಿಸ್ಬಿಟ್ಟು 20 ಗಂಟೆ ಒಣಗಿಸೋದು ಸರ್. ಆಮೇಲೆ ಆಳು ಕೊಟ್ಟು ಆಯಿಸ್ಬಿಟ್ಟು ಎಲ್ಲನೂ ಬಡಿದ್ಬಿಟ್ಟು ಗಂಟು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇದು ಮಾಡ್ತಾರೆ ಸರ್. ಮನೆಗೆ ಅರಿಶಿನದ ಪುಡಿ ಮಾಡ್ಕೊಂತೀರ? ಮಾಡ್ಕೊತೀವಿ ಸರ್. ಮಾಡ್ಕೊತೀವಿ ಸರ್. ಅರಿಶಿನ ಬಳಸ್ತೀರಾ? ಬಳಸ್ತೀವಿ ಸರ್. ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತಾರೆ. ಅದೇ ಸರ್. ಅಲ್ವಾ ನಾವು? ವ್ಯವಸಾಯ ಭಾಳ ಖುಷಿಯಾಗಿದೆ, ಇಷ್ಟವಾಗಿದೆ ನಿಮಗೆ? ಇಷ್ಟವಾಗಿದೆ ಸರ್. ಅಲ್ವಾ? ನಿಮ್ಮ ಮಕ್ಕಳಿಗೆ ಹೆಂಗೆ? ಅವ್ರಿಗೂ ಇಷ್ಟವಾ ಅಥವಾ ಅವ್ರಿಗೂ ಇಷ್ಟ? ನಾವು ಒಲ್ಲೆ ಅಂತಾರ? ಇಷ್ಟ ಸರ್. ಅವರು ಮಾಡ್ತಾರೆ ಸರ್. ಇನ್ನೂ ಏನೇನು ಬೆಳಿಬೇಕು ಅನ್ಕೊಂಡಿದ್ರಿ ಸಿದ್ದೇಗೌಡ್ರೆ? ಸರ್ ಅದೇ ಇವಾಗ ಇಷ್ಟ ಆಯ್ತಾ ಸರ್. ದ್ರಾಕ್ಷಿ ಬೆಳಿಬೇಕು. ಎಷ್ಟು ದ್ರಾಕ್ಷಿ ಬೆಳಬೇಕು, ಒಂದು ದ್ರಾಕ್ಷಿ ಗಿಡ ಹಾಕ್ಬೇಕು ಅಂತ. ಸರಿ ಸರ್. ನೋಡ ನಮ್ಮ ಮಗನೇ ಅಂತಾನ ಸರ್ ದ್ರಾಕ್ಷಿ ಗಿಡ ಹಾಕಿ ಅಂತ. ಸರ್ ನಮ್ಮ ಮಂಡ್ಯದವ್ರು ಸುನಿಲ್ ಸರ್ ಅಂತ ಇದ್ದಾರೆ, ಅಲ್ಲೇ ಅವರು ತರಿಸ್ಕೊಡ್ತೀನಿ ಅಂತ ಹೇಳಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ನಿಮ್ಮನ್ನು ಸಂಪರ್ಕ ಮಾಡಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ. 77 ಸರ್ 59 64 58 17 ಸರ್. ಇನ್ನೊಂದು ಸರಿ ಹೇಳಿ. 77 59 64 58 17 ಸರ್. ಇನ್ನೂ ಒಂದು ಸರಿ ಹೇಳಿ. 77 59 64 58 17 ಸರ್. ನಿಮ್ಮದು ಜ್ಯೋತಿ ಅವರೇ? 97 ಸರ್ 41 02 55 78. 97 41 02 55 78. ಇನ್ನೂ ಒಂದು ಸರಿ ಹೇಳ್ಬಿಡಿ. 97 41 02 55 78 ಸರ್. ಒಳ್ಳೆಯದು ಜ್ಯೋತಿ ಅವರೇ ಹಾಗೂ ಸಿದ್ದೇಗೌಡ್ರೆ, ಇದುವರೆಗೂ ತೋಟಗಾರಿಕಾ ಬೆಳೆಗಳ ಬೇಸಾಯದ ನಿಮ್ಮ ಅನುಭವ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.